कविम् कवीनामुपमश्रवस्तमम् ज्येष्ठराजम् ब्रह्मणाम् ब्रह्मणस्पत आनः शृण्वन्नोतिभिः सीदसादनम् महागणपतये नमः। प्रणो देवी सरस्वती वाजेभिर्वाजिनीवती धीनामभित्र्यवतु वाग्देव्यै नमः। ॐ पातु न इन्द्रक्षुमन्तम् चित्रम् ग्राभम् सङ्गृभाज महाहस्ती दक्षिणेन विद्माहित्वा दुविकूर्मिन्तु विदेष्णन्तु विमघम् दुविमात्रमवोभिः न हित्वा चूरदेवानमर्ता सोदित्सन्तम् भीमन्नगाम् वारयन्ते एतोन्विन्द्रम् स्तवामेषानम् वस्पस्वराजम् नराधसावर्धिषन्नः प्रस्तोषदुपगासि षच्छ्रवत्सामगीयमानम् अभिराधसाजुगुरत् आनो भरदक्षिणेनाभिसंयेन प्रमृषा इन्द्रमानो वसोर्निर्भात् उपक्रमस्व भरधिषताधिष्णो जनानाम् अदाशूष्टरस्य वेदाः इन्द्रज पुनुते अस्ति पाजो विप्रेभिः सनित्वः अस्माभिः सुतम् सनुहि सद्योजुपस्थे वाजा अस्मभ्यम् विश्वश्चन्द्राः वशैश्च मक्षुजनन्ते गणानान्त्वा गणपतिम् हवामहे कविम् कवीनामुपमश्रवस्तमम् ज्येष्ठराजम् ब्रह्मणाम् ब्रह्मणस्पत आनः शृण्वन्नोतिभिः सीदसादनम् निषुसीद गणपते गणेषु त्वामाहुर्विप्रथमम् कवीनाम्। कालाय कालाग्निरुद्राय नीलकण्ठाय मृत्युञ्जयाय सर्वेश्वराय सदाशिवाय श्रीमन्महादेवाय नमः। ಇಂದು ಮಹಾಶಿವರಾತ್ರಿ.
ಈ ಶುಭ ದಿನದಂದು ಪ್ರಥಮ ಪೂಜಿತನಾದ ವಿಘ್ನೇಶ್ವರ, ಶಿವಜ್ಯೋತಿ ಸ್ವರೂಪನಾದ ಷಣ್ಮುಖ, ಧರ್ಮವನ್ನು ಧರೆಯಲ್ಲಿ ನೆಲೆಗೊಳಿಸಲೆಂದೇ ಅವತರಿಸಿದ ಧರ್ಮಶಾಸ್ತ್ರ, ಬ್ರಹ್ಮ ವಿಷ್ಣು ಆದಿಯಾಗಿ ಸಕಲ ದೇವಾನುದೇವತೆಗಳೆಲ್ಲರೂ ನೆರೆದಿರುವ ಇಂತಹ ದಿವ್ಯವೂ ಭವ್ಯವೂ ಆದ ಈ ದೃಶ್ಯವನ್ನು ಕಾಣಲು ಸಕಲ ಜೀವರಾಶಿಗಳು ಯುಗಯುಗಗಳಿಂದ ತಪಸ್ಸು ಮಾಡುತ್ತಿರುವವು. ನಾರಾಯಣ ನಾರಾಯಣ. ಜಗತ್ತಿನ ಸಕಲ ಜೀವರಾಶಿಗಳು ತಪಸ್ಸು ಮಾಡುತ್ತಿರುವುದು ಅಕ್ಷರಶಃ ನಿಜ ಜಗನ್ಮಾತೆ. ನಾರದ, ದೇವಿಯ ಮಾತುಗಳನ್ನು ಕೇಳಿ ನೀನು ಮನಃಪೂರ್ವಕವಾಗಿ ನುಡಿಯುತ್ತಿರುವೆಯೋ ಇಲ್ಲ ಪರಿಹಾಸ್ಯಕ್ಕಾಗಿ ನುಡಿಯುತ್ತಿರುವೆಯೋ? ನಿನ್ನ ನಗುವಿಗೆ ಕಾರಣ? ನಾರಾಯಣ ನಾರಾಯಣ. ಶಂಭೋ, ಜಗತ್ತಿನ ಈ ಜೀವರಾಶಿಗಳಲ್ಲಿ ಕೆಲವರು ತಪಸ್ಸು ಮಾಡುವಾಗ ನಿನ್ನನ್ನು ಹೊಗಳುವವರು ಉಂಟು, ತೆಗಳುವವರು ಉಂಟು. ಅದಕ್ಕಾಗಿಯೇ ಈ ನಗು ದೇವ. ತೆಗಳುವರೆ? ಯಾರನ್ನು? ಮತ್ತಾರನ್ನು? ಕೋಟಿ ಸೂರ್ಯ ಚಂದ್ರಮರ ಬೆಳಗುಗಳಿಗೆಲ್ಲ ಬೆಳಕನ್ನು ದಯಪಾಲಿಸುವ ಪರಂಜ್ಯೋತಿಯಾದ ನಿನ್ನನ್ನೇ ದೇವ. ನನ್ನನ್ನೇ? ಕಾರಣ? ನಾರಾಯಣ ನಾರಾಯಣ. ಮೊದಲೇ ಕಲಹಪ್ರಿಯನೆಂಬ ಬಿರುದು ನನಗೆ. ದಯಮಾಡಿ ಕಾರಣ ಕೇಳಬೇಡ ಪ್ರಭು. ಈ ಪೀಠಿಕೆಯೆಲ್ಲ ಬೇಡ ನಾರದ. ಯಾವುದೋ ಕಾರ್ಯಕ್ಕೆ ಬೀಜ ಬಿತ್ತಿದ್ದಾಯ್ತಲ್ಲ, ಆರಂಭವಾಗಲಿ. ನಾರಾಯಣ ನಾರಾಯಣ. ಏನಿಲ್ಲ ಪರಮೇಶ್ವರಿ, ಈಶನನ್ನು ಕಲ್ಲಿನಿಂದ ಹೊಡೆದವರಿಗೆ ಕಟಾಕ್ಷವು ಸಿಗುವುದು, ಕಾಲಿನಿಂದ ಒತ್ತವರಿಗೆ ಗತಿಮೋಕ್ಷವು ಲಭ್ಯವಾಗುವುದು, ಬಿಲ್ಲಿನಿಂದ ಹೊಡೆದವರಿಗೆ ಪಾಶುಪತಾಸ್ತ್ರವೇ ದೊರಕುವುದು. ಆದರೆ 3 ಹೊತ್ತು ಈ ಶಿವನನ್ನು ಭಕ್ತಿಯಿಂದ ಶ್ರೇಷ್ಠ ಪುಷ್ಪಗಳಿಂದ ಪೂಜಿಸುವವರಿಗೆ ಕಷ್ಟಗಳ ಸರಮಾಲೆಯನ್ನೇ ಕರುಣಿಸುತ್ತಾನೆ ಈ ಶಿವ ಎಂಬ ನಿಂದನೆ. ಏನಂದೆ? ಇದು ನನ್ನ ಅಭಿಪ್ರಾಯವಲ್ಲ ತಾಯಿ, ಕೆಲವು ಜನರ ಅನಿಸಿಕೆ. ನೀನು ತಿಳಿದಿರುವುದು ತಪ್ಪು ನಾರದ. ಭಕ್ತರು ನನ್ನನ್ನು ನಿಂದಿಸುವುದಿಲ್ಲ, ನಿಂದಿಸುವುದರ ಮೂಲಕ ನನ್ನನ್ನು ಪೂಜಿಸುತ್ತಾರೆ. ಅದು ಒಂದು ಬಗೆಯ ಭಕ್ತಿ ಅಷ್ಟೇ. ಅಷ್ಟೇ ಅಲ್ಲ ನಾರದ, ಭಕ್ತರು ನಿಂದಿಸಿದರು, ಸ್ತುತಿಸಿದರು, ಭಕ್ತ ಪರಾಧೀನ ಶಿವ ಜಗತ್ತಿನ ಕಲ್ಯಾಣಕ್ಕೋಸ್ಕರ ತನ್ನ ಅನಂತ ಲೀಲೆಗಳನ್ನು ತೋರಿಸಿರುವುದು ನಿನಗೆ ಗೊತ್ತಿಲ್ಲವೇ? ನನಗೆ ತಿಳಿಯದೇ ದೇವಿ ಈ ಮಹಾದೇವನ ಲೀಲೆ. ನಾನು ಲೋಕ ಸಂಚಾರಿ. ಅಲ್ಲಿ ಹೇಳುವ ಲೀಲೆಗಳು ಒಂದೇ ಎರಡೇ. ಸಪ್ತ ಸಾಗರಗಳಲ್ಲಿರುವ ಮೀನುಗಳನ್ನು ಎಣಿಸಬಹುದು, ಆಕಾಶದಲ್ಲಿರುವ ನಕ್ಷತ್ರಗಳನ್ನೂ ಎಣಿಸಬಹುದು. ಆದರೆ ನಿನ್ನ ಲೀಲೆಗಳ ಸಂಖ್ಯೆ ಅಗಣಿತವಾದದ್ದು ದೇವ. ನಾರದರೆ, ನನಗೆ ಈ ಲೀಲೆಗಳಲ್ಲಿ ಒಂದನ್ನು ಹೇಳುವಿರಾ? ನಾರಾಯಣ ನಾರಾಯಣ. ಪ್ರಥಮ ಪೂಜಿತನೇ, ಯಾವುದೇ ಕಾರ್ಯವಾಗಬೇಕಾದರೂ ನಿನ್ನ ಪೂಜೆಯಿಂದಲೇ ಪ್ರಾರಂಭವಾಗಬೇಕೆಂದು ಮಾಡಿರುವುದು ಈ ಶಿವನ ಲೀಲೆಯೇ ಅಲ್ಲವೇ? ಆಯಿತು ವಿನಾಯಕ, ನಿನ್ನಿಂದಲೇ ಪ್ರಾರಂಭ ಮಾಡುತ್ತೇನೆ. ಮಾನವನು ಶಿವನಿಗೆ ಮಗನಾಗಿ ಹುಟ್ಟಬಹುದು, ಆದರೆ ಈ ಶಿವನೇ ಮಾನವನಿಗೆ ಮಗನಾಗಿ ಹುಟ್ಟಲು ಸಾಧ್ಯವೇ? ಮಗಧ ದೇಶದ ರಾಜ ಚಂದ್ರಸೇನ, ಅವನ ಆಸ್ಥಾನದಲ್ಲಿನ ರಾಜಗುರು ಶಿವಶಂಕರ ಶಾಸ್ತ್ರಿ, ಮಹಾದೇವನ ಪರಮ ಭಕ್ತ. ಶಿವಾಯ ನಮಃ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ತಾತ, ದಿನವೂ ಹೀಗೆ ಬರೆದಿಡುತ್ತೀರಲ್ಲ, ಏಕೆ? ಭಗವಂತನನ್ನು ಎಷ್ಟು ವಿಧದಿಂದ ಪೂಜಿಸಿದರೂ ಸಾಲದು. ಮನಸ ತದೇಕ ಮನಸ್ಸಿನಿಂದ ಅವನನ್ನು ಧ್ಯಾನಿಸಬೇಕು. ವಾಚ ಮಂತ್ರಗಳಿಂದ ಅವನು ಸ್ತುತಿಸಬೇಕು. ಇನ್ನು ಕಾಯ ಅಕ್ಷರಗಳಿಂದ ಅವನು ಅರ್ಚಿಸಬೇಕು. ಮಗು, ಇದೇ ನಾನು ಚಿಕ್ಕಂದಿನಿಂದಲೂ ಮಾಡುತ್ತಿರುವ ಪೂಜೆ. ಇದೇ ನನಗೆ ಶ್ರೀರಕ್ಷೆ. ಕೈಲಾಸನಾಥ, ಕಾರುಣ್ಯಮೂರ್ತಿ, ನನ್ನ ಪತಿದೇವರು ಅನುಗಾಲವೂ ನಿನ್ನ ಪೂಜೆಯನ್ನೇ ನಿತ್ಯ ಕರ್ಮವನ್ನಾಗಿ ಆಚರಿಸುತ್ತಾ ನಿನ್ನ ಭಕ್ತಿಯಲ್ಲೇ ಮೈಮರೆತು ತಮ್ಮನ್ನೇ ನಿನಗೆ ಅರ್ಪಿಸಿಕೊಂಡಿದ್ದಾರೆ. ಅವರು ನಿನ್ನಲ್ಲಿ ಏನನ್ನೂ ಕೇಳಿಕೊಂಡವರಲ್ಲ. ಏಕೆಂದರೆ ಮಗುವಿನ ಹಸಿವನ್ನು ಅರ್ಥ ಮಾಡಿಕೊಂಡು ಹಾಲುಣಿಸುವ ತಾಯಿ ಅಂತಲ್ಲವೇ ನೀನು. ಆದ್ದರಿಂದ ಒಂದೇ ಒಂದು ಸಲ ನಿನ್ನ ದಿವ್ಯ ಸಾಕ್ಷಾತ್ಕಾರವನ್ನು ಕರುಣಿಸಿ
ಅವರ ಜೀವನದ ಮಹೋದ್ದೇಶವನ್ನು ಈಡೇರಿಸು ಪ್ರಭು. ಭುವನ, ಶಿವನ ಸಾಕ್ಷಾತ್ಕಾರವನ್ನು ಮಕ್ಕಳಾಟವೆಂದು ಭಾವಿಸಿರುವಿಯಾ? ಅದಕ್ಕೆ ಕೋಟಿ ಜನ್ಮಗಳ ತಪಸ್ಸಿನ ಫಲ ಬೇಕು. ಮಹಾಮಹಾಜ್ಞಾನಿಗಳಿಗೂ ತಪಸ್ವಿಗಳಿಗೂ ದುಸ್ಸಾಧ್ಯವಾಗಿರುವಾಗ ನನ್ನಂತ ಹುಲು ಮಾನವನಿಂದ ಸಾಧ್ಯವೇ? ಭುವನ, ಅವನ ಲೀಲೆಯೇ ವಿಚಿತ್ರವಾದ್ದು. ಅವನು ಭಕ್ತನನ್ನು ಅಲಗಿಸಿ ನೋಡುವನು, ಆಘಾತಿಸಿ ನೋಡುವನು. ಅಂಜದೆ ಅಳುಕದೆ ಅಚಲವಾಗಿ ನಿಂತರೆ ಅವನೇ ಬೆಚ್ಚಿ ಬೆದರಿ ಭಕ್ತನಿಗೆ ಭಕ್ತನಾಗುವನು. ನಿಮ್ಮ ಮಾತು ಸತ್ಯ ಸ್ವಾಮಿ. ತಡೆಯಿರಿ, ನಮ್ಮ ವಿದ್ಯಾಪತಿಯನ್ನೇ ಒಂದು ಮಾತು ಕೇಳೋಣ. ಕಂದ, ತಾತನಿಗೆ ಶಿವ ಸಾಕ್ಷಾತ್ಕಾರವಾಗುವ ಬಗ್ಗೆ ನಿನ್ನ ಅಭಿಪ್ರಾಯವೇನು? ಅಜ್ಜಿ, ತಾತ ದೈವಜ್ಞಾನಿಗಳು, ನೀವು ಲೌಕಿಕ ಜ್ಞಾನಿ, ನಾನು ಅಜ್ಞಾನಿ. ಆದರೂ ನನ್ನ ಅಭಿಪ್ರಾಯವೇನೆಂದರೆ, ಏನು? ಆ ಪರಮೇಶ್ವರ ತಾತನ ಮುಂದೆ ಪ್ರತ್ಯಕ್ಷನಾಗದಿರುವುದಕ್ಕೆ ಒಂದು ಪ್ರಬಲವಾದ ಕಾರಣವಿದೆ. ಕಾರಣವೇ ಏನು ಮಗು? ಆ ಶಿವ ನಿಮಗೆ ಅವನನ್ನು ಅರ್ಚಿಸಲೆಂದೇ ಕೈಗಳನ್ನು, ಮಂತ್ರಗಳನ್ನು ಉಚ್ಚರಿಸಲೆಂದೇ ನಾಲಿಗೆಯನ್ನು, ನೋಡಿ ಆನಂದಿಸಲೆಂದೇ ಕಣ್ಣುಗಳನ್ನು, ಶಿವಾನುಭವವನ್ನು ಅನುಭವಿಸಲೆಂದೇ ಈ ದೇಹವನ್ನು ಕೊಟ್ಟಿರುತ್ತಾನೆ. ಇಂತಹ ಭಾಗ್ಯವನ್ನು ಕೊಟ್ಟು ಮತ್ತೆ ನಿಮ್ಮ ಮುಂದೆ ಪ್ರತ್ಯಕ್ಷನಾದರೆ ಪಾಪ ನೀವು ಏನು ಕೇಳಬೇಕೆಂದು ತಿಳಿಯದೆ ತಡವರಿಸಬಹುದು. ಅದಕ್ಕೋಸ್ಕರವಾಗಿಯೇ ಆ ಶಿವ ನಿಮ್ಮ ಮುಂದೆ ಪ್ರತ್ಯಕ್ಷನಾಗಿಲ್ಲ. ಭುವನ, ಹಾ, ನಮ್ಮ ವಿದ್ಯಾಪತಿಯು ಬಾಲಬುದ್ಧಿಯಿಂದ ಮಾತಾಡಿದರೂ ನನ್ನ ಮನಸ್ಸಿನಲ್ಲಿರುವ ಮಹತ್ವಾಕಾಂಕ್ಷೆಯನ್ನೇ ಹೇಳಿದ್ದಾನೆ. ವಿದ್ಯಾಪತಿ ಹೇಳಿದ ಹಾಗೆ ಆ ಶಿವನೇನಾದರೂ ಪ್ರತ್ಯಕ್ಷವಾದರೆ 2 ವರಗಳನ್ನು ಕೇಳುತ್ತೇನೆ. ಏನೆಂದು? ನಾವು ಪೂಜೆ ಮಾಡುತ್ತಿರುವ ನಮ್ಮದೇ ಆದ ಗುಡಿಗೆ ಬಂಗಾರದ ವಿಮಾನ ಗೋಪುರವನ್ನು ನಿರ್ಮಿಸಬೇಕು. ಹಾಗೂ ಸ್ವಾಮಿಯ ವಿಗ್ರಹಕ್ಕೆ ವಜ್ರ ವೈಡೂರ್ಯಗಳ ಕವಚವನ್ನು ತೊಡಿಸಬೇಕು. ಅದಕ್ಕೆ ಶಕ್ತಿಯನ್ನು ಕೊಡು ದೇವ ಎಂದು. ಖಂಡಿತವಾಗಿಯೂ ದೇವರು ನಿಮಗೆ ಆ ಶಕ್ತಿಯನ್ನು ಕೊಡುತ್ತಾನೆ. ಹಾ, ಆಮೇಲೆ 2ನೇ ವರ? ನಮ್ಮ ನಾಡಿನ ಕೀರ್ತಿಗೂ ಹಿರಿಮೆಗೂ ಕಾರಣನಾದ ನಮ್ಮ ರಾಜನ ಮುಂಗೋಪ ಮತ್ತು ಅವಸರ ಬುದ್ಧಿ ಹೋಗಲಾಡಿಸು ಎಂದು. ರಾಜನ ಮುಂಗೋಪಿ ಆದರೆ ನಮಗೇನು ತಾತ? ಇದೇ ಮಗು. ಯಥಾ ರಾಜ ತಥಾ ಪ್ರಜಾ. ರಾಜನು ಹೇಗಿರುತ್ತಾನೋ ಪ್ರಜೆಗಳು ಹಾಗೆಯೇ ಇರುತ್ತಾರೆ. ಪ್ರಜೆಗಳು ಚೆನ್ನಾಗಿರಬೇಕಾದರೆ ರಾಜನು ಸರಿಯಾಗಿರಬೇಕು. ಶ್ರೀ ಶ್ರೀ ಚಂದ್ರಸೇನ ಮಹಾರಾಜರಿಗೆ, ಶ್ರೀ ಶ್ರೀ ಚಂದ್ರಸೇನ ಮಹಾರಾಜರಿಗೆ, ಶ್ರೀ ಶ್ರೀ ಚಂದ್ರಸೇನ ಮಹಾರಾಜರಿಗೆ, ಶ್ರೀ ಶ್ರೀ ಚಂದ್ರಸೇನ ಮಹಾರಾಜರಿಗೆ, ಶ್ರೀ ಶ್ರೀ ಚಂದ್ರಸೇನ ಮಹಾರಾಜರಿಗೆ. ಗುರುಗಳಿಗೆ ಪ್ರಣಾಮಗಳು. ಮಹಾರಾಜ, ಇಂದು ನಿನ್ನ ಜನ್ಮದಿನ. ದೀರ್ಘಾಯುಷ್ಮಾನ್ ಭವ, ಸಕಲಿಷ್ಟ ಪ್ರಾಪ್ತಿರಸ್ತು. ಶ್ರೀ ಶ್ರೀ ಚಂದ್ರಸೇನ ಮಹಾರಾಜರಿಗೆ, ಶ್ರೀ ಶ್ರೀ ಚಂದ್ರಸೇನ ಮಹಾರಾಜರಿಗೆ. ನಾಟ್ಯ ಮಯೂರಿಗೆ ನಮ್ಮ ಪ್ರೀತಿಯ ಕಾಣಿಕೆ. ಮಹಾರಾಜ, ಗುರುಗಳೇ, ನಾಳೆ ಶಿವಾಲಯದಲ್ಲಿ ನಿನ್ನ ಕ್ಷೇಮಾಭಿವೃದ್ಧಿಗಾಗಿ ರುದ್ರಾಭಿಷೇಕವನ್ನು ಏರ್ಪಡಿಸಲಾಗಿದೆ. ಪ್ರಜೆಗಳೆಲ್ಲರೂ ನಿನ್ನ ಸಮಕ್ಷಮದಲ್ಲೇ ನಡೆಯಬೇಕೆಂದು ಕೋರುತ್ತಿದ್ದಾರೆ. ಆದ್ದರಿಂದ ಆಯ್ತು ಗುರುಗಳೇ, ಖಂಡಿತ ಬರುತ್ತೇನೆ. ಒಳ್ಳೆಯದು. ಸ್ವಾಮಿ, ಇಂದಿನ ವಿಶೇಷ ಪೂಜೆಗೆ ಮಹಾಸ್ವಾಮಿಗಳ ಆಗಮನದ ಬಗ್ಗೆ ಇದುವರೆಗೂ ಅರಮನೆಯಿಂದ ಯಾವ ಸುದ್ದಿಯೂ ಬಂದಿಲ್ವಲ್ಲ? ಪೂಜೆಯ ವೇಳೆ ಸರಿಯಾಗಿ ಬರುವೆನೆಂದು ನನ್ನ ಬಳಿ ಹೇಳಿದ್ದರು. ಸರಿ, ನೀವು ಪರಿವಾರ ದೇವತೆಗಳ ಪೂಜೆಯನ್ನು ಮುಗಿಸಿ ಬನ್ನಿ. ಅಷ್ಟರಲ್ಲಿ ರಾಜರು ಬಂದರೂ ಬರಬಹುದು. ಆಗಬಹುದು. ತೆಗೆಯಬೇಡ ಗುಣವಂತೆ. ಈ ನಿನ್ನ ಕೊರಳನ್ನು ಅಲಂಕರಿಸಿರುವ ಮಣಿಮಾಲೆ ನನಗಿಂತಲೂ ತುಂಬಾ ಅದೃಷ್ಟಶಾಲಿ. ಪ್ರಭು, ತಾವು ಇಲ್ಲಿ? ತಾಳು ತಾಳು ಗುಣವಂತಿ. ನಾವಿಲ್ಲಿಗೆ ಮಹಾರಾಜರಾಗಿ ಬಂದಿಲ್ಲ,
ಒಬ್ಬ ಕಲೋಪಾಸಕನಾಗಿ ಬಂದಿದ್ದೇನೆ. ಕಲೆಗೆ ಭೇದ ಭಾವಗಳುಂಟೆ? ದೊಡ್ಡ ಮಾತು ಪ್ರಭು, ದಯಮಾಡಿಸಿ ಪ್ರಭು, ದಯಮಾಡಿಸಿ ಪ್ರಭು. ಪ್ರಭುಗಳ ಪವಿತ್ರವಾದ ಪಾದಸ್ಪರ್ಶದಿಂದ ಈ ಸ್ಥಳ ಪರಮ ಪಾವನವಾಯಿತು. ಆಸೀನರಾಗಿ ಪ್ರಭು. ಮಹಾಸ್ವಾಮಿಗಳು ಅಪ್ಪಣೆ ಮಾಡಿದ್ದರೆ ತಮ್ಮ ಪಾದ ಸೇವೆಗೆ ನಾನೇ ಓಡೋಡಿ ಬರುತ್ತಿದ್ದೆ. ಸುವಾಸನೆ ಸೂಸುತ್ತಾ ಅರಳಿ ನಿಂತ ಪುಷ್ಪವು ತನ್ನ ಬಳಿಗೆ ಬರಲು ದುಂಬಿಗೆ ಆಹ್ವಾನ ನೀಡುವುದೇ? ಬಳಿ ಬಂದ ದುಂಬಿಗೆ ಪುಷ್ಪದ ಮಕರಂದವನ್ನು ಹೀರುವ ಹಕ್ಕಿಲ್ಲವೇ? ಬಾಗುಣವಂತಿ. ಅಪರೂಪಕ್ಕೆ ಪ್ರಭುಗಳ ಆಗಮನವಾಗಿದೆ. ದಯಮಾಡಿ ಈ ಅನಾಥಳ ಆತಿಥ್ಯವನ್ನು ಸ್ವೀಕರಿಸಿ ಪ್ರಭು. ಸೇವಿಸಿ ಪ್ರಭು. ನನ್ನನ್ನೇ ನೋಡುತ್ತಾ ಹಣ್ಣನ್ನೇ ಮರೆತಿರಲ್ಲ. ಅತುಲ ಸೌಂದರ್ಯ ರಾಶಿಯೇ ನನ್ನ ಕಣ್ಣು ಮುಂದೆ ಹೆಣ್ಣಾಗಿ ಕುಳಿತಿರುವಾಗ ಈ ಹಣ್ಣುಗಳು ಯಾರಿಗೆ ಬೇಕು? ಗುಣವಂತಿ, ನಿನ್ನನ್ನು ನಾನು ನೋಡಿದಾಗಿನಿಂದ ನಿನ್ನ ಸೌಂದರ್ಯೋಪಾಸಕನಾಗಿ ಬಿಟ್ಟೆ. ಗುಣವಂತಿ, ಈ ರಸಮಯ ಘಳಿಗೆ ನಿರರ್ಥಕಗೊಳಿಸದೆ ಆನಂದ ಸಾಗರದಲ್ಲಿ ತೇಲಿ ಹೋಗೋಣ. ಹಾ, ಸ್ವಲ್ಪ ತಾಳಿ, ಈಗ ಬಂದೆ. ನನ್ನ ಸಂತೋಷಕ್ಕಾದರೂ ಈ ಸಿಹಿ ಭಕ್ಷ್ಯಗಳನ್ನು ಸೇವಿಸಿ ಪ್ರಭು. ಹೇಗಿದೆ ಪ್ರಭು? ಬಹಳ ರುಚಿಯಾಗಿದೆ. ಒಂದು ಮಧು ಮತ್ತೊಂದು ಮಧುವನ್ನು ಕೊಟ್ಟಂತಾಯ್ತು. ಇದನ್ನು ಸೇವಿಸಿ ಪ್ರಭು. ಇದು ಹೇಗಿದೆ ಪ್ರಭು? ಇದು ಅಷ್ಟೇ ಬಹಳ ರುಚಿಯಾಗಿದೆ. ಅಂದರೆ ನಿಮಗೆ ಎರಡರ ರುಚಿಯ ವ್ಯತ್ಯಾಸ ತಿಳಿಯಲಿಲ್ಲವೇ ಪ್ರಭು? ಇಲ್ಲವಲ್ಲ, ಬಣ್ಣ ಬೇರೆ ಆಗಿದ್ದರೂ ಎರಡು ಸಿಹಿಗಳ ರುಚಿಯೂ ಒಂದೇ. ಗುಣವಂತಿ, ಯಾಕೆ ಹೀಗೆ ಪ್ರಶ್ನಿಸಿದೆ? ಮಹಾಪ್ರಭು, ಬಣ್ಣದಲ್ಲೂ ಅಂತಸ್ತಿನಲ್ಲೂ ನಾನು ಮಹಾರಾಣಿಯವರು ಬೇರೆ ಬೇರೆಯಾಗಿದ್ದರು. ನಾನು ಒಂದು ಹೆಣ್ಣು, ಮಹಾರಾಣಿಯವರೂ ಒಂದು ಹೆಣ್ಣು. ನಮ್ಮಿಬ್ಬರಿಂದ ದೊರಕುವ ಸುಖ ಒಂದೇ ಅಲ್ಲವೇ? ತಾವು ಮಹಾರಾಣಿಯವರನ್ನು ಬಿಟ್ಟು ನನ್ನ ಬಳಿ ಬರುವುದು ಧರ್ಮವೇ? ಇದು ತಮ್ಮ ಗೌರವಕ್ಕೆ ಕುಂದಲ್ಲವೇ ಪ್ರಭು? ಕ್ಷಮಿಸು ತಾಯಿ, ನನ್ನನ್ನು ಕ್ಷಮಿಸು. ಅಜ್ಞಾನದ ಅಂಧಕಾರದಲ್ಲಿ ಹೆಜ್ಜೆ ಇಡುತ್ತಿದ್ದ ನನಗೆ ಜ್ಞಾನದ ಜ್ಯೋತಿಯಾಗಿ ಬೆಳಗಿ ನನ್ನ ಬಾಳಿನ ಕೈದೀವಿಗೆಯಾದ ನಿನಗೆ ಇದು ನನ್ನ ಸಾವಿರ ಪ್ರಣಾಮಗಳು. ಸ್ವಾಮಿ, ಎಲ್ಲ ಪರಿವಾರ ದೇವತೆಗಳ ಪೂಜೆಯೂ ಮುಗಿಯಿತು. ಮಹಾಮಂಗಳಾರತಿ ವೇಳೆ ಸಮೀಪಿಸುತ್ತಿದೆ. ಇನ್ನು ಮಹಾಪ್ರಭುಗಳ ಆಗಮನ ಸುಳಿವಿಲ್ಲ. ಸಂಪ್ರದಾಯಗಳನ್ನು ಸಂಪೂರ್ಣವಾಗಿ ತಿಳಿದವರು ತಾವು. ವೇಳೆಗೆ ಸರಿಯಾಗಿ ಪೂಜೆ ನಡೆಯಲಿದ್ದರೆ ಪ್ರಕೃತಿಯು ಬದಲಾಗುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ ಅರ್ಚಕರೇ. ಧರ್ಮಾವತಾರರು ತಾವು ಹೇಗೆ ಹೇಳಿದರೆ ಹಾಗೆ ನಡೆದುಕೊಳ್ಳುತ್ತೇನೆ. ಮಹಾದೇವನ ಇಚ್ಛೆಯಂತೆ ಆಗಲಿ. ಮಹಾಮಂಗಳಾರತಿ ನಡೆಯಲಿ. ತಮ್ಮ ಚಿತ್ತ. ಓಂ ನಮಃ ಶಿವಾಯ. ಏನು ಪ್ರಭು, ನನ್ನನ್ನು ಹೊಸಬಳಂತೆ ನೋಡುತ್ತಿರುವಿರಿ? ನಿಜ ರಾಣಿ, ನೀನು ನನ್ನ ಕಣ್ಣಿಗೆ ನಿತ್ಯವೂ ಹೊಸಬಳಂತೆಯೇ ಕಾಣುವೆ.
ಮಹಾರಾಜರು ಯುವಕರಾಗುತ್ತಿದ್ದಾರೆ. ರಾಣಿ, ಈ ನನ್ನ ನವಿಲು ನಾಚುತ್ತಿದ್ದರೆ ನೋಡಲು ಮತ್ತಷ್ಟು ಮನೋಹರ. ಚಿನ್ನ, ನಿನ್ನನ್ನು ನೋಡಿದಾಗಲೆಲ್ಲ ಒಂದು ಗಹನವಾದ ವಿಷಯವನ್ನು ಹೇಳಬೇಕೆಂದನಿಸುತ್ತದೆ. ಹೇಳಿ ಪ್ರಭು, ನನ್ನ ಬಳಿ ಸಂಕೋಚವೇ? ಮೇಲಿನವರು ಸ್ಮರಣೀಯರಾದರೆ ಕೆಳಗಿನವರಿಗೆ ಸ್ಮರಣೆಯೇ ಇರುವುದಿಲ್ಲ. ಮಹಾರಾಜರು ಕವಿರಾಜರೂ ಹೌದು. ಪ್ರಭುಗಳ ಕಾವ್ಯಮಯ ಭಾಷೆ ಈ ಮೂಢಳಿಗೆ ಅರ್ಥವಾಗಲಿಲ್ಲ. ಕೆಳಗಿನವರಲ್ಲಿ ಉತ್ತಮರು ಇಲ್ಲವೆಂದೇ ನಿಮ್ಮ ಅಭಿಪ್ರಾಯವೇ? ನನ್ನ ಮಾತನ್ನು ಅಪಾರ್ಥ ಮಾಡಿಕೊಂಡ್ಯಾ ರಾಣಿ? ನನ್ನ ಪ್ರತಿಯೊಂದು ಉಸಿರು ನಿನ್ನ ಹೆಸರನ್ನೇ ಹೇಳುತ್ತಿರುವಾಗ ನನ್ನಲ್ಲಿ ನಿನಗೆ ಅಪನಂಬಿಕೆ ಅರಸಿ? ಅಂದರೆ ನಿಮ್ಮ ಮಾತಿನ ಅರ್ಥ? ಅಂದರೆ ಈ ಕೋಮಲವಾದ ಕರಗಳು ಕೆಳಗಿರುವ ನನ್ನ ಕಾಲುಗಳಿಗೆ ಎಷ್ಟೊಂದು ಸೇವೆ ಮಾಡಿವೆ. ಆದರೆ ಕಾಲುಗಳು ಆ ಸೇವೆಯನ್ನು ಎಂದಾದರೂ ಸ್ಮರಿಸುತ್ತವೆಯೇ? ಇನ್ನು ನಿನ್ನನ್ನು ಬಿಟ್ಟು ಮತ್ತೊಂದು ಕಡೆ ಹೋಗಲು ಸಹಕರಿಸುತ್ತವೆ. ಆದರೆ ಯಾವ ಸೇವೆಯನ್ನು ಅರಿಯದ ಮೇಲಿರುವ ನನ್ನ ಕಣ್ಣುಗಳು ನೀನೆತ್ತ ಹೋದರೂ ನಿನ್ನತ್ತಲೇ ನೋಡುತ್ತಿರುವವು. ಈಗ ಅರಿವಾಯಿತೇ ಚಿನ್ನ? ಈ ನನ್ನ ರಾಣಿ ಕಣ್ಣುಗಳ ಹಾಗೆ ಅತ್ಯಂತ ಸುಸಂಸ್ಕೃತಳು. ಆದರೆ ನಾನು ಕಾಲುಗಳ ಹಾಗೆ. ದಯಮಾಡಿ ಹಾಗೆನ್ನದಿರಿ. ಸಾಸಿವೆಯ ಮೇಲೆ ಸಾಗರದ ಹೊರೆ ಹೊರಸದಿರಿ ಎನ್ನದೊರೆ. ಸಾಸುವೆ ಸಾಗರ? ಈ ನನ್ನ ಮುದ್ದು ಕೋಗಿಲೆ ದಿನಗಳು ಕಳೆದಂತೆ ಮಹಾನ್ ಕವಿಗಳೇ ನಾಚಿಕೊಳ್ಳುವಂತೆ ಕವಿಯತ್ರಿ ಆಗುತ್ತಿದೆ. ಪ್ರಭುಗಳಿಗೆ ಈ ದೀನಳನ್ನು ಹೊಗಳುತ್ತಿದ್ದರೆ ಸಮಯದ ಅರಿವೇ ಇರುವುದಿಲ್ಲ. ಅಂದರೆ ಪ್ರಭುಗಳಿಗೆ ಈಗ ಶಿವಾಲಯದಲ್ಲಿ ಇರಬೇಕೆಂಬ ಅಂಶ ಮರೆತಂತೆ ಕಾಣುತ್ತಿದೆ. ಹೌದು ರಾಣಿ, ಮರೆತಿದ್ದೆ. ಸ್ವಾಮಿ, ಇನ್ನೇನು ಮಾಡಲಿ, ಅಪ್ಪಣೆ ಆಗಬೇಕು. ಪದ್ಧತಿಯಂತೆ ಮಹಾರಾಜರಿಗೆ ಪ್ರಸಾದವನ್ನು ಕಳಿಸಿ ದೇವಸ್ಥಾನದ ಬಾಗಿಲನ್ನು ಮುಚ್ಚಿಬಿಡಿ. ಸ್ವಾಮಿ, ಮಹಾಪ್ರಭುಗಳು ಪೂಜೆಗಾಗಿ ದಯಮಾಡಿಸುತ್ತಿದ್ದಾರೆ. ಮಂತ್ರಿಗಳೇ, ಪ್ರಭು, ನಾವು ದೇವಾಲಯಕ್ಕೆ ಬರುವ ವಿಷಯವನ್ನು ಇವರಿಗೆ ಮುಂಚಿತವಾಗಿ ತಿಳಿಸಿರಲಿಲ್ಲವೇ? ಅರಿಕೆ ಮಾಡಿಕೊಂಡಿದ್ದೆವು ಪ್ರಭು. ತಿಳಿಸಿದ್ದರೂ ನಮಗಿಂತ ಅವಮರ್ಯಾದೆಯೇ. ಪ್ರಭುಗಳು ಈ ಅರ್ಚಕರ ಅಪರಾಧವನ್ನು ಮನ್ನಿಸಬೇಕು. ಪೂಜೆ ವೇಳೆವರೆಗೂ ತಮಗಾಗಿ ಕಾದಿದ್ದೆವು. ವಿಧಿ ಇಲ್ಲದೆ ವೇಳೆಗೆ ಸರಿಯಾಗಿ ಪೂಜೆಯನ್ನು ಮುಗಿಸಿ ಪದ್ಧತಿಯಂತೆ ಬಾಗಿಲನ್ನು ಹಾಕಿದೆವು. ಅರ್ಚಕರೇ, ನಮ್ಮ ಮುಂದೆ ಈ ರೀತಿ ನುಡಿಯಲು ನಿಮಗೆಲ್ಲಿಂದ ಬಂತು ಧೈರ್ಯ? ಪ್ರಭುಗಳೇ, ಸಾಕು. 1000 ಕಾರಣಗಳು ಹೇಳಿದರೂ ಸರಿಯೇ, ಇದು ನಮಗಾದ ಅವಮಾನವೇ ಸರಿ. ಸರಿ, ಆದದ್ದು ಆಗಿ ಹೋಯಿತು. ಈಗಲಾದರೂ ದೇವಾಲಯದ ಬಾಗಿಲನ್ನು ತೆಗೆದು ನಮಗಾಗಿ ಮತ್ತೊಮ್ಮೆ ಪೂಜೆಯನ್ನು ನಡೆಸಿ. ಅದು ಏಕೆ? ಬಾಗಿಲನ್ನು ತೆಗೆಯಲು ಮನಸ್ಸಿಲ್ಲವೇ? ಸನ್ನಿಧಾನದಲ್ಲಿ ಅರಿಕೆ ಮಾಡಿಕೊಳ್ತಿದ್ದೇನೆ. ಬಾಗಿಲು ಹಾಕಿದ ನಂತರ ಮತ್ತೆ ತೆರೆದು ಪೂಜೆ ನಡೆಸುವುದು ಆಚಾರಕ್ಕೆ ವಿರುದ್ಧ. ನಿಲ್ಲಿಸಿ ಅರ್ಚಕರೇ, ನಾವುಗಳು ಬರುವುದು ತಿಳಿದಿದ್ದರೂ ಪೂಜೆಯನ್ನು ಮುಗಿಸಿ ಬಾಗಿಲನ್ನು ಮುಚ್ಚಿರುವುದು ನಿಮ್ಮ ಉದ್ದಟತನವೇ ಸರಿ. ಮಂತ್ರಿಗಳೇ, ನಮ್ಮನ್ನು ಅವಮಾನಿಸಿದ ಈ ಅರ್ಚಕರಿಗೆ ಸರಿಯಾದ ಶಿಕ್ಷೆ ಕೊಡಿ. ಅಪ್ಪಣೆ ಪ್ರಭು. ಮಹಾರಾಜ, ನಿನ್ನ ದೃಷ್ಟಿಯಲ್ಲಿ ಅರ್ಚಕರು ಮಾಡಿರುವುದು ಅಪರಾಧವೇ ಆಗಿರಬಹುದು. ಆದರೆ ಅದಕ್ಕೆ ಶಿಕ್ಷೆ ವಿಧಿಸಬೇಕಾದ್ದು ಅವರಿಗಲ್ಲ, ನನಗೆ. ಗುರುದೇವ, ನೀವೇನು ಹೇಳ್ತಿರುವಿರಿ? ಹೌದು ರಾಜ,
ಅರ್ಚಕರು ಎಲ್ಲಾ ಕಾರ್ಯಗಳನ್ನು ನನ್ನನ್ನು ಕೇಳಿಯೇ ಮಾಡಿರುತ್ತಾರೆ. ಗುರುದೇವ, ಇದುವರೆಗೂ ನನ್ನ ಯಶಸ್ಸಿಗೂ ಕೀರ್ತಿಗೂ ನೀವೇ ಕಾರಣಕರ್ತರು. ಈಗ ನನಗೆ ಅಪಕೀರ್ತಿ ತರುವುದು ನಿಮಗೆ ಸರಿಯೇ? ಕೀರ್ತಿ ಅಪಕೀರ್ತಿಗಳು ಅಪ್ರಸ್ತುತ ಮಹಾರಾಜ. ದೇವರಿಗೆ ಷಟ್ಕಾಲದಲ್ಲಿ ವೇಳೆಗೆ ಸರಿಯಾಗಿ ಪೂಜೆ ಮಾಡಬೇಕಾದ್ದು ನಿಯಮ. ಹಾಗೆ ಮಾಡಿದರೆ ಈ ದೇಶಕ್ಕೂ ಯಶಸ್ಸು, ಈ ದೇಶದ ರಾಜನಾದ ನಿನಗೂ ಶ್ರೇಯಸ್ಸು. ಗುರುಗಳೇ, ವೃಥಾ ನಿಮ್ಮ ಮನಸ್ಸು ನೋಯಿಸುತ್ತಿರುವುದಕ್ಕಾಗಿ ಕ್ಷಮೆ ಕೋರುತ್ತೇನೆ. ಈ ದೇಶದ ರಾಜ ಪೂಜೆ ಮಾಡಲು ತೆಗೆಯದ ಈ ಬಾಗಿಲು ಶಾಶ್ವತವಾಗಿ ಮುಚ್ಚಿರಲಿ, ಶಾಶ್ವತವಾಗಿ ಮುಚ್ಚಿರಲಿ. ರಾಜ, ದೇವಸ್ಥಾನದ ಬಾಗಿಲನ್ನು ಮುಚ್ಚಿದರೆ ಪ್ರಜೆಗಳು ದೇವರ ದರ್ಶನ ಮಾಡುವುದು ಹೇಗೆ? ಏಕೆ? ಈ ದೇವನಿಗೆ ಇರಲು ಈ ದೇವಸ್ಥಾನ ಒಂದೇ ಸ್ಥಳವೇ? ಬೇರೆ ಸ್ಥಳವೇ ಇಲ್ಲವೇ? ಅವನಿಲ್ಲದ ಸ್ಥಳವೇ ಇಲ್ಲ ಮಹಾರಾಜ. ತಿಲದಲ್ಲಿ ತೈಲದಂತೆ, ದದಿಯಲ್ಲಿ ಬೆಣ್ಣೆಯಂತೆ, ಚಿಲುಮೆಯಲ್ಲಿ ನೀರಿನಂತೆ, ಅರಣಿಯಲ್ಲಿ ಅಗ್ನಿಯಂತೆ ಈ ಪ್ರಪಂಚದ ಅಣುರೇಣು ತೃಣಕಾಷ್ಟಗಳಲ್ಲಿ ಅವನು ನಿರಾಕಾರನಾಗಿದ್ದಾನೆ. ಹಾಗಾದರೆ ಕೇವಲ ಮಾನವ ಕಲ್ಪನೆಯ ಈ ಕಲ್ಲಿನ ಪ್ರತಿಮೆಯ ದರ್ಶನವೇಕೆ ಗುರುದೇವ? ರಾಜ, ದೈವಗಳೆಲ್ಲ ಮಾನವನ ಕಲ್ಪನೆಯೇ ಆಗಿದ್ದರು. ಸೊಮ್ಮುಳ್ಳವರ ಕುಲದ ಹಮ್ಮುಳ್ಳವರ ಪದವಿಯ ಬಿಮ್ಮುಳ್ಳವರ ಮಾತಿನಂತಿದೆ ನೀ ಆಡುವ ಮಾತುಗಳು. ಹಸುವಿನ ದೇಹದಲ್ಲೆಲ್ಲ ಹಾಲು ಹರಿಯುತ್ತಿದ್ದರೂ ಅದು ದೊರೆಯುವುದು ಕೇವಲ ಕೆಚ್ಚಲಲ್ಲಿ ಮಾತ್ರ. ಹಾಗೆ ವಿಶ್ವದಲ್ಲೆಲ್ಲ ಆ ಚಿತ್ಶಕ್ತಿ ಅಡಗಿದ್ದರು ಅದು ಅರಿವಿಗೆ ಬರುವುದು ಇಂತಹ ಪವಿತ್ರವಾದ ದೇವಸ್ಥಾನಗಳಲ್ಲಿ ಮಾತ್ರ. ಈ ಒಣಮಾತುಗಳಿಂದ ಏನೂ ಪ್ರಯೋಜನವಿಲ್ಲ ಗುರುದೇವ. ಈ ದೇಹಕ್ಕೆ ಗಾಯವಾದರೆ ಸಹಿಸಬಹುದು, ಆದರೆ ಮನಸ್ಸಿಗೆ ಗಾಯವಾದರೆ ಸಹಿಸಲು ಅಸಾಧ್ಯ. ಅದು ಈ ದೇಹಕ್ಕೆ ಬಂದಿರುವ ಅತಿಶಯವಾದ ಗುಣ. ಒಡಕ ಮಡಕೆಯಂತೆ ಒಡೆದು ಹೋಗುವ ಈ ಅಡಿಕೆ ದೇಹದ ಬಗ್ಗೆ ಎಷ್ಟೊಂದು ಅಭಿಮಾನವೋ ರಾಜ ನಿನಗೆ. ಮೃಣ್ಮಯ ದೇಹದಿಂದ ಚಿನ್ಮಯನು ಮರೆಯಾದನೆಂದರೆ ತೃಣ ಮಾತ್ರವದಕ್ಕೆ ಬೆಲೆ ಇಲ್ಲ. ಮೊಲದ ಮೃತದೇಹಕ್ಕಾದರೂ ಕವಡೆಯ ಬೆಲೆಯುಂಟು, ಆದರೆ ಭೂಮಂಡಲವನ್ನಾಳಿದ ಭೂಪತಿಯ ಪಾರ್ಥಿವ ಶರೀರಕ್ಕೆ ಕಿಂಚಿತ್ತೂ ಬೆಲೆ ಇಲ್ಲ ಮಹಾರಾಜ. ಆದ್ದರಿಂದ ಪರಮೇಶ್ವರನ ಕರುಣೆಯಿಂದ ಬಂದ ಈ ಕಾಯವನ್ನು ಅವನಿಗೆ ಅರ್ಪಿಸುವುದು ಒಳ್ಳೆಯದು. ಗುರುದೇವ, ನಿಮ್ಮ ಹಾಗೆ ನಾನು ದೇವರನ್ನು ಅರಿಯಬೇಕೆಂಬ ಇಚ್ಛೆ ತಮಗಿದ್ದರೆ ಆ ನಿಮ್ಮ ದೇವರ ಬಗ್ಗೆ ನಾನು ಕೇಳುವ 3 ಪ್ರಶ್ನೆಗಳಿಗೆ ನಿರೀಕ್ಷಿಸದ ಉತ್ತರವು ತಮ್ಮಿಂದ ದೊರಕಿದರೆ ಆಗ ನಾನೇ ನನ್ನ ಕೈಯಾರೆ ಈ ದೇವಾಲಯದ ಬಾಗಿಲನ್ನು ತೆಗೆಯುವೆನು. ಏನೆಂದು ಹೇಳಿದರು ಗುರುವರ್ಯ? ಹಾಗೆ ಆಗಲಿ. ದೇವರು ಎಲ್ಲಿದ್ದಾನೆ? ದೇವರು ಯಾವ ದಿಕ್ಕನ್ನು ನೋಡುತ್ತಿದ್ದಾನೆ? ದೇವರು ಈಗ ಏನು ಮಾಡುತ್ತಿದ್ದಾನೆ? ಗುರುದೇವ, ನಾಳೆಯವರೆಗೂ ನಿಮಗೆ ಕಾಲಾವಕಾಶ. ರಾಜಸಭೆಯಲ್ಲಿ ಬಂದು ಉತ್ತರಿಸಿ. ದೇವರು ಎಲ್ಲಿದ್ದಾನೆ? ದೇವರು ಯಾವ ದಿಕ್ಕನ್ನು ನೋಡುತ್ತಿದ್ದಾನೆ? ದೇವರು ಈಗ ಏನು ಮಾಡುತ್ತಿದ್ದಾನೆ? ಸ್ವಾಮಿ, ರಾತ್ರಿಯೆಲ್ಲ ನಿದ್ರೆ ಮಾಡದೆ ಯಾವುದೋ ಸಮಸ್ಯೆಗೆ ಸಿಲುಕಿ ಚಿಂತಿಸುತ್ತಿದ್ದೀರಲ್ಲ. ಭುವನ, ಇಂದು ಮಹಾರಾಜನು ನನ್ನ ಬುದ್ಧಿಶಕ್ತಿಯ ಪರೀಕ್ಷೆಗಾಗಿ ಒಂದು ಸಮಸ್ಯೆಯನ್ನು ತಂದೊಡ್ಡಿದ್ದಾನೆ. ಅದರ ಬಗ್ಗೆ ಯೋಚನೆ ಮಾಡುತ್ತಿದ್ದೆ. ಸ್ವಾಮಿ, ಸತ್ಯ ಜ್ಞಾನಾನಂದ ಜ್ಯೋತಿ ಸ್ವರೂಪರಾದ ನೀವು ಅರಿಯದ ವೇದಗಳಾಗಲಿ ಶಾಸ್ತ್ರಗಳಾಗಲಿ ಇರುವುವೆ. ವಿದ್ಯೆಯಲ್ಲಿ ಈ ಶಾರದೆಯನ್ನು ಬಿಟ್ಟರೆ ಮತ್ತಾರೂ ಪರಿಪೂರ್ಣರಲ್ಲ. ನಾವು ಕಲಿತಿರುವುದು ಕೈಹಿಡಿಯಷ್ಟು, ಕಲಿಯಬೇಕಾದ್ದು ಕಡಲಷ್ಟು. ವೇದಾಂತಿಗಳಿಗೂ ಜ್ಞಾನಿಗಳಿಗೂ ಅವರ ಪ್ರತಿಷ್ಠೆಗೆ ಒರೆ ಹಚ್ಚುವಂತಿದೆ ಆ ರಾಜನ ಪ್ರಶ್ನೆಗಳು. ನಾಳೆಯ ದಿನ ರಾಜಸಭೆಯಲ್ಲಿ ನಾನು ಹೇಳುವ ಉತ್ತರ ರಾಜನ ಮನಸ್ಸಿಗೆ ಒಪ್ಪದಿದ್ದರೆ ಅದರ ಪರಿಣಾಮ ಸಭೆಯಲ್ಲಿ ನನಗೆ ಅವಮಾನ. ಸ್ವಾಮಿ, ರಾಜರಿಗೆ ನೀವು ಗುರುಗಳು, ಅವರು ನಿಮಗೆ ಶಿಷ್ಯರು. ನಿಮಗೆ ವಿರುದ್ಧವಾಗಿ ವರ್ತಿಸುವರೆ? ಗುರು ಶಿಷ್ಯರ ಸಂಬಂಧ
ಗುರುಕುಲದಲ್ಲಿ. ಇದು ರಾಜಸಭೆ. ಅವನು ಅರಸ, ನಾನು ಬರೀ ಆಚಾರ್ಯ. ಸ್ವಾಮಿ, ಅಯ್ಯೋ, ಏನಾಯ್ತು? ಏನಾಯ್ತು? ಕುಳಿತುಕೊಳ್ಳಿ ಸ್ವಾಮಿ. ಸ್ವಾಮಿ, ಏನಿದು? ನಿಮ್ಮ ಮೈ ಇಷ್ಟೊಂದು ಸುಡುತ್ತಿದೆ. ಈಶ್ವರ, ನಾಳೆ ರಾಜ್ಯಸಭೆಗೆ ಹೇಗೆ ಹೋಗುವಿರಿ? ತಾತ, ನಾಳೆ ರಾಜ್ಯಸಭೆಗೆ ನಾನೇ ಹೋಗುತ್ತೇನೆ. ಮಗು ವಿದ್ಯಾಪತಿ, ನೀನು ನಿನ್ನ ತಂದೆ ತಾಯಿಯರ ಜೊತೆಲಿ ಊರಿಗೆ ಹೋಗಿಲ್ವಾಪ? ಇಲ್ಲ ತಾತ, ನಿಮ್ಮನ್ನು ಬಿಟ್ಟಿರಲು ನನಗೆ ಮನಸ್ಸಾಗಲಿಲ್ಲ. ಆದ್ದರಿಂದ ಅವರನ್ನು ಅಷ್ಟು ದೂರ ಕಳುಹಿಸಿಕೊಟ್ಟು ಈ ರಾತ್ರಿಯಲ್ಲಿ ಒಬ್ಬನೇ ಬಂದು ಬಿಟ್ಟೆ. ತಾತನ ಮೇಲೆ ಅದೆಷ್ಟು ಮಮತೆಯೋ ನನ್ನ ಮುದ್ದು ಮೊಮ್ಮಗನಿಗೆ. ಅಜ್ಜಿ, ತಾತ ಮನೆಯಲ್ಲಿಯೇ ಇದ್ದು ವಿಶ್ರಾಂತಿ ತೆಗೆದುಕೊಳ್ಳಲಿ. ನಾನೇ ರಾಜ್ಯಸಭೆಗೆ ಹೋಗಿ ಬರುತ್ತೇನೆ. ಏನೆಂದು? ತಾತನಿಗೆ ಆರೋಗ್ಯ ಸರಿಯಿಲ್ಲವೆಂದು. ಮಗು, ಇದು ನಿನ್ನಿಂದ ಸಾಧ್ಯವೇ? ಏಕೆ? ಸತ್ಯವನ್ನು ಹೇಳಲು ಹೆದರಿಕೆಯೇ ತಾತ? ಸತ್ಯಕ್ಕೆ ಒಳಗಾಗಬೇಕು, ಅಸತ್ಯಕ್ಕೆ ಹೊರಗಾಗಬೇಕು. ಇದು ನನ್ನ ಸಿದ್ಧಾಂತ. ತಾತ, ನಿಮ್ಮ ಆಶೀರ್ವಾದ ಹೊಂದಿದ್ದರೆ ಸಾಕು. ನಮ್ಮ ರಾಜನಿಗೆ ಸತ್ಯದ ದರ್ಶನವನ್ನೇ ಮಾಡಿಸಿ ಬರುತ್ತೇನೆ. ಅಮಾತ್ಯರೇ, ಪ್ರಭು, ಇಷ್ಟು ವೇಳೆ ಆದರೂ ರಾಜಗುರುಗಳು ಸಭೆಗೆ ಬಾರದೆಲ್ಲ ಕಾರಣವೇನು? ತಿಳಿಯದು ಪ್ರಭು. ತಿಳಿಯದು? ತಿಳಿದುಕೊಳ್ಳಬೇಕಾದ ನಿಮ್ಮ ಕರ್ತವ್ಯವಲ್ಲವೇ? ಮಹಾಪ್ರಭು, ಏನು? ರಾಜಗುರುಗಳ ಮೊಮ್ಮಗ ಬಂದು ತಮ್ಮ ಅನುಮತಿಗಾಗಿ ಕಾಯುತ್ತಿದ್ದಾನೆ. ಮೊಮ್ಮಗನೇ? ಸರಿ, ಬರ ಹೇಳು. ರಾಜಾಧಿರಾಜ, ರಾಜ ಮಾರ್ತಾಂಡ, ರಾಜಕುಲ ತಿಲಕ, ರಾಜ ಪರಮೇಶ್ವರ, ರಾಜ ಗಂಭೀರ, ರಣಧೀರ, ಶ್ರೀ ಶ್ರೀ ಚಂದ್ರಸೇನ ಮಹಾರಾಜರಿಗೆ ಈ ಬಾಲಕ ವಿದ್ಯಾಪತಿಯ ಸಪ್ರೇಮ ಪ್ರಣಾಮಗಳು. ನಾವುಗಳು ಗುರುಗಳ ಆಗಮನವನ್ನು ಎದುರು ನೋಡ್ತಿದ್ದರೆ ನೀನು ಬರಲು ಕಾರಣ? ಕ್ಷಮೆ ಇರಲಿ ಮಹಾಪ್ರಭು. ಗುರುಗಳಿಗೆ ಆರೋಗ್ಯ ಸರಿಯಿಲ್ಲದ ಕಾರಣ ನಾನೇ ಬರಬೇಕಾಯಿತು. ಬಾಲಕ, ನಾವು ನಿನ್ನೆಯ ದಿನ ಕೇಳಿದ ಪ್ರಶ್ನೆಗಳಿಗೆ ಗುರುಗಳಿಂದಲೇ ಉತ್ತರಗಳನ್ನು ಕೇಳಬೇಕೆಂದು ಇಡೀ ಆಸ್ಥಾನವೇ ಕಾತುರದಿಂದ ಕಾದು ಕುಳಿತಿದೆ. ಪ್ರಭು, ದಯಮಾಡಿ ಪ್ರಶ್ನೆಗಳಿಗೆ ಉತ್ತರಿಸಲು ನನಗೆ ಅವಕಾಶ ಕೊಟ್ಟರೆ ಪ್ರಯತ್ನಿಸುತ್ತೇನೆ. ಬಾಲಕ, ಈ ಪ್ರಪಂಚದಲ್ಲಿ ನೀನೀಗ ತಾನೇ ಚಿಗುರುತ್ತಿರುವ ತಳಿರು. ಆ ಗಹನವಾದ ಪ್ರಶ್ನೆಗಳಿಗೆ ನಿನ್ನಿಂದ ಉತ್ತರಿಸಲು ಸಾಧ್ಯವೇ? ಪ್ರಭು, ಒಂದು ದೊಡ್ಡ ಬಂಡೆಯನ್ನು ಒಂದು ಚಿಕ್ಕ ಹುಳಿ ತಾನೇ ಒಡೆಯುವುದು. ಆದ್ದರಿಂದ ಬುದ್ಧಿಗೂ ಶಕ್ತಿಗೂ ಚಿಕ್ಕದು ದೊಡ್ಡದೆಂಬುದಿಲ್ಲ. ಭಲೇ ಬಾಲಕ, ನಿನ್ನ ಧೈರ್ಯವನ್ನು ನಾವು ಮೆಚ್ಚುತ್ತೇವೆ. ಆದರೆ ಒಂದು ನಿಬಂಧನೆ. ಪ್ರಶ್ನೆಗಳಿಗೆ ಉತ್ತರಿಸುವ ಮೊದಲು ನಿನ್ನ ಬುದ್ಧಿ ಚಾತುರ್ಯವನ್ನು ನಾವು ಪರೀಕ್ಷಿಸಬೇಕು. ನಾನು ಸಿದ್ಧನಾಗಿದ್ದೇನೆ ಪ್ರಭು. ಮಂತ್ರಿಗಳೇ, ಪರೀಕ್ಷೆ ಆರಂಭವಾಗಲಿ. ಕುಮಾರ, ಸೂರ್ಯನನ್ನು ಉದಯಿಸುವುದು ಬ್ರಹ್ಮ, ಅಸ್ತಮಿಸುವುದು ಧರ್ಮ, ಭೂಮಿಗೂ ಮಿಗಿಲು, ತಾಯಿ, ಆಕಾಶಕ್ಕೂ ಎತ್ತರ, ತಂದೆ, ವತ್ಸ, ನಿಸ್ವಾರ್ಥಿ, ಶಿವ, ಶಾಶ್ವತ, ನೀತಿ, ಅಶಾಶ್ವತ, ನಿಧಿ, ಆಹಾ, ವಿಚಿತ್ರ, ವಿಧಿ, ಸಚಿತ್ರ, ಜೀವನ, ನಾದಕ್ಕೆ, ನಾರದ, ಚಂದಕ್ಕೆ, ಚಂದ್ರ, ಆಹಾ, ಸತ್ಯಕ್ಕೆ, ಹರಿಶ್ಚಂದ್ರ, ಆಹಾ, ಆಸೆಗೆ, ನೀನು, ಅರಿವಿಗೆ, ನಾನು, ಭಾಷೆಗೆ, ಭಾರತಿ, ಕನ್ನಡವೇ, ಕಸ್ತೂರಿ. ಭಲೇ ಬಾಲಕ, ಭಲೆ ಭಲೆ ಕುಮಾರ. ನಿನ್ನ ಬುದ್ಧಿ ಚಾತುರ್ಯಗಳಿಗೆ ಎಂತಹವರು ತಲೆದೂಗಲೇಬೇಕು. ನಿಜ ಪ್ರಭು, ಸತ್ಯವಾದ ಮಾತನ್ನೇ ಹೇಳಿದ್ದೀರಿ. ಪ್ರಭು, ತಾವು ಪ್ರಶ್ನೆಗಳನ್ನು ಈಗಲಾದರೂ ಕೇಳಬಹುದಲ್ಲ? ಓಹೋ, ಆಗಬಹುದಲ್ಲ. ದೇವರು ಎಲ್ಲಿದ್ದಾನೆ? ಯಾವ ದಿಕ್ಕನ್ನು ನೋಡುತ್ತಿದ್ದಾನೆ? ಈಗ ಅವನು ಏನು ಮಾಡುತ್ತಿದ್ದಾನೆ? ಮಹಾಪ್ರಭು, ಒಂದು ಪಾರಿವಾಳವನ್ನು, ಒಂದು ಕತ್ತಿಯನ್ನು ತರಿಸಿಕೊಡಿ. ಪಾರಿವಾಳ, ಕತ್ತಿ ಏಕೆ ಬಾಲಕ? ಪ್ರಭು, ಪಾರಿವಾಳವನ್ನು ಬಲಿ ಕೊಟ್ಟು ನಂತರ ನಾನು ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸುತ್ತೇನೆ. ಏನು?
ಪಾರಿವಾಳವನ್ನು ಈ ಸಭೆಯಲ್ಲಿ ನನ್ನೆದುರಲ್ಲಿ ಕೊಲ್ಲುವುದೇ ಕೂಡದು. ಅದು ಜೀವ ಹಿಂಸೆ, ಘೋರವಾದ ಪಾಪ. ಬಲಿ ಕೊಡಬೇಕೆಂಬ ಮಾತನ್ನು ಕೇಳಿಯೇ ತಲ್ಲಡಿಸಿ ಬಿಟ್ಟಿರಲ್ಲ ಪ್ರಭು. ಅದಕ್ಕೆ ಕಾರಣವೇನು ಗೊತ್ತೇ? ನಿಮ್ಮ ಹೃದಯದಲ್ಲಿರುವ ಕರುಣೆ. ಆ ಕರುಣೆಗೆ ಹೆಸರೇ ದೇವರು. ಕರುಣೆ ಇಲ್ಲದೆ ಯಾವ ಜೀವವನ್ನೂ ಸೃಷ್ಟಿಸಿಲ್ಲ. ಆ ರೂಪದಲ್ಲಿ ದೇವರು ಪ್ರತಿಯೊಬ್ಬರ ಹೃದಯದಲ್ಲೂ ನೆಲೆಸಿದ್ದಾನೆ. ಇನ್ನು ನಿಮ್ಮ ಎರಡನೆಯ ಪ್ರಶ್ನೆ, ದೇವರು ಯಾವ ದಿಕ್ಕನ್ನು ನೋಡುತ್ತಿದ್ದಾನೆ ಎಂಬುದು ತಾನೆ? ಮಹಾಪ್ರಭುಗಳೇ, ಈ ಜ್ಯೋತಿಯ ಬೆಳಕು ಯಾವ ದಿಕ್ಕನ್ನು ನೋಡಿ ಪ್ರಕಾಶಿಸುತ್ತಿದೆ? ಎಲ್ಲ ದಿಕ್ಕುಗಳಲ್ಲಿಯೂ ಪ್ರಕಾಶಿಸುತ್ತಿದೆ. ಹಾ, ಭಗವಂತ ಇದೇ ರೀತಿ ಎಲ್ಲಾ ದಿಕ್ಕುಗಳನ್ನು ನೋಡುತ್ತಿದ್ದಾನೆ. ಆಹಾ, ಮುತ್ತಿನಂಥ ಮಾತು. ಮೂರನೆಯ ಪ್ರಶ್ನೆ, ದೇವರು ಈಗ ಏನು ಮಾಡುತ್ತಿದ್ದಾನೆ ಎಂಬುದಲ್ಲವೇ? ಮಹಾರಾಜರೇ, ಇದು ಗಂಭೀರವಾದ ಪ್ರಶ್ನೆ. ಇದಕ್ಕೆ ನಾನು ಉತ್ತರಿಸಬೇಕಾದರೆ ತಾವು ದಯಮಾಡಿ ನನಗೆ ಸಹಕರಿಸಬೇಕು. ಅಗತ್ಯವಾಗಿ ಅಪ್ಪಣೆ ಆಗಲಿ ಬಾಲಕ. ಈ ಪ್ರಶ್ನೆಗೆ ನಾನು ನಿಮ್ಮ ಸಿಂಹಾಸನದಲ್ಲಿ ಕುಳಿತೇ ಉತ್ತರಿಸಬೇಕು ಪ್ರಭು. ಸದ್ದು ಸದ್ದು. ಸಭಿಕರೇ, ನಾವುಗಳು ಪ್ರಶ್ನೆಗಳನ್ನು ಕೇಳಿದ್ದೇವೆ. ಅವುಗಳನ್ನು ಉತ್ತರಿಸಲು ಬೇಕಾದ ಸೌಕರ್ಯಗಳನ್ನು ಮಾಡಿಕೊಡಬೇಕಾದ್ದು ನಮ್ಮ ಆದ್ಯ ಕರ್ತವ್ಯ. ವಿದ್ಯಾಪತಿಗಳೇ, ತಾವು ನಮ್ಮ ಸಿಂಹಾಸನವನ್ನು ಅಲಂಕರಿಸಿಯೇ ಉತ್ತರಿಸಬಹುದು. ಬನ್ನಿ. ಆಸನವನ್ನು ಅಲಂಕರಿಸಿ. ಧನ್ಯವಾದಗಳು. ಮಂತ್ರಿಗಳೇ, ನಮ್ಮ ಉಗ್ರಾಣದಲ್ಲಿರುವ ದವಸ ಧಾನ್ಯಗಳನ್ನು ಬಡ ಜನರಿಗೆ ಹಂಚಿಬಿಡಿ. ಭಂಡಾರದಲ್ಲಿರುವ ಎಲ್ಲಾ ಧನಕನಕ ವಸ್ತುಗಳನ್ನು ಸಮಸ್ತ ಪ್ರಜೆಗಳಿಗೆ ಸಮನಾಗಿ ಹಂಚಿ. ಅರಮನೆಯ ಬಾಗಿಲನ್ನು ತೆರೆಯಿಸಿ ಮನೆಯಿಲ್ಲದವರಿಗೆ ಆಶ್ರಯ ಕಲ್ಪಿಸಿಕೊಡಿ. ಇದು ಈ ರಾಜ್ಯದ ರಾಜನಾದ ನನ್ನ ಆಜ್ಞೆ. ಕೂಡದು ಕೂಡದು. ನಿಲ್ಲಿಸಿ. ಮಂತ್ರಿಗಳೇ, ರಾಜಾಜ್ಞೆ ಮೀರುವುದು ರಾಜದ್ರೋಹ. ಆತನನ್ನು ಈಗಲೇ ಬಂಧಿಸಿ ಕಾರಾಗೃಹದಲ್ಲಿಡಿ. ನೀನು ಆತನಿಗೆ ತಕ್ಕ ಮಂತ್ರಿಯೇ ಸರಿ. ಸೇನಾಪತಿಗಳೇ, ಈ ಮಂತ್ರಿಗಳೆಲ್ಲರನ್ನೂ ಬಂಧಿಸಿ 1 ತಿಂಗಳ ಕಾಲ ಇವರಾರಿಗೂ ಅನ್ನ ಆಹಾರಾದಿಗಳನ್ನು ಕೊಡದೆ ಉಪವಾಸ ಹಾಕಿ. ಇದು ನನ್ನ ಕಟ್ಟಾಜ್ಞೆ. ಇದಕ್ಕೆ ನಿಮ್ಮಲ್ಲಿ ಯಾರದಾದರೂ ಅಭ್ಯಂತರವಿದೆಯೇ? ಇದೆಯೇ? ನೋಡಿದಿರಾ ಈ ಮಾಯೆಯನ್ನು? ಒಂದು ಕ್ಷಣದಲ್ಲಿ ರಾಜನಾಗಿದ್ದ ನೀವು ಒಬ್ಬ ಸಾಮಾನ್ಯ ಪ್ರಜೆಯಂತೆ ನಿಂತಿದ್ದೀರಿ. ಒಬ್ಬ ಸಾಧಾರಣ ಬಾಲಕನಾದ ನಾನು ರಾಜನಾಗಿದ್ದೇನೆ. ಈಗ ದೇವರು ಇದನ್ನೇ ಮಾಡುತ್ತಿದ್ದಾನೆ. ಅವನು ಒಲಿದರೆ ತಿರುಕ ಅರಸನಾಗಬಲ್ಲ, ಮುನಿದರೆ ಅರಸ ತಿರುಕನಾಗಬಲ್ಲ. ಮಹಾಪ್ರಭು, ನನ್ನನ್ನು ಕ್ಷಮಿಸಿ. ಈಗ ತಾವು ಸಿಂಹಾಸನದಲ್ಲಿ ಆಸೀನರಾಗಿ. ವಿದ್ಯಾಪತಿ ಮಗುವೆ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬಂತೆ ನೀನು ಸಾಮಾನ್ಯ ಬಾಲಕನಲ್ಲಪ್ಪ, ಅಸಾಮಾನ್ಯ. ಎಂತಹ ಅದ್ಭುತವಾದ ವಿಷಯವನ್ನು ಎಷ್ಟು ಸರಳವಾಗಿ ನಿರೂಪಿಸಿಬಿಟ್ಟೆ. ಮನುಷ್ಯನಿಗೆ ಅವನ ಅಹಂಕಾರವೇ ಅವನ ಅರಿವಿಗೆ ಶತ್ರು ಎಂಬುದನ್ನು ತೋರಿಸಿಕೊಟ್ಟೆ. ನಿಜಕ್ಕೂ ನಿನ್ನ ಪ್ರತಿಭೆಗೆ ನಾನು ತಲೆದೂಗುತ್ತೇನೆ ಮಗುವೆ, ತಲೆದೂಗುತ್ತೇನೆ. ಆ ಪರಮೇಶ್ವರ ನಿನಗೆ ಸಕಲ ಸೌಭಾಗ್ಯಗಳನ್ನು ಕರುಣಿಸಲಿ. ವಿದ್ಯಾಪತಿಯವರಿಗೆ, 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 ವಿದ್ಯಾಪತಿಯವರಿಗೆ. ವಿದ್ಯಾಪತಿ, ತಾತ, ವಿದ್ಯಾಪತಿ, ತಾತ. ವಿದ್ಯಾಪತಿ, ವಿದ್ಯಾಪತಿ. ಎಷ್ಟು ಬುದ್ಧಿವಂತನೋ ನೀನು, ಎಷ್ಟು ಬುದ್ಧಿವಂತನೋ ನೀನು. ಮಹಾರಾಜ, ನನ್ನ ಮೊಮ್ಮಗ ಇಲ್ಲಿಗೆ ಬಂದು ಸಭಾ ಮರ್ಯಾದೆಯನ್ನು ತಿಳಿಯದೆ ಏನು ಅಚಾತುರ್ಯ ಮಾಡಿಬಿಡುವೆನೋ ಎಂದು
ಅಂಜಿ ಓಡೋಡಿ ಬಂದೆ. ತಾತ, ನಾನು ಯಾರು? ವಿದ್ಯಾ ವಾಚಸ್ಪತಿ, ರಾಜಗುರು, ಶ್ರೀ ಶಿವಶಂಕರ ಶಾಸ್ತ್ರಿಗಳ ಮೊಮ್ಮಗ. ತಪ್ಪು ಮಾಡುವೆನೆ? ಖಂಡಿತ ಇಲ್ಲ. ನಿನ್ನ ಚಾತುರ್ಯದ ಮಹಿಮೆ ನರಿಯದೆ ತಪ್ಪು ಮಾಡಿದವನು ನಾನು ವಿದ್ಯಾಪತಿ. ಗುರುದೇವ, ಆ ಪರಮೇಶ್ವರ ಕರುಣಾಮೂರ್ತಿ, ಅವನ ಕಾರುಣ್ಯದ ಫಲವೇ ಈ ಜ್ಞಾನನಿಧಿ. ಇವನು ನಮ್ಮ ರಾಜ್ಯದ ತವನಿಧಿ. ಇಂಥ ಮೊಮ್ಮಗನನ್ನು ಪಡೆದಂತ ನೀವೇ ಧನ್ಯರು ಗುರುದೇವ, ನೀವೇ ಧನ್ಯರು. ಆಹಾ ಆಹಾ, ಈ ರಾಜ್ಯದ ಮಹಾಪ್ರಭುವು ನನ್ನ ಮೊಮ್ಮಗನನ್ನು ಮುಕ್ತ ಕಂಠದಿಂದ ಹೊಗಳುತ್ತಿರುವಾಗ ನನ್ನ ಭಾಗ್ಯಕ್ಕೆ ಗೆಳೆಯೇ ಇಲ್ಲ. ಗುರುದೇವ, ಪರುಷಮಣಿಯ ಸ್ಪರ್ಶದಿಂದ ಕಂಚು ಕುಂದಣವಾದಂತೆ ನಿಮ್ಮ ಸೇವಾ ಭಾಗ್ಯದಿಂದ ನಾನು ಪುನೀತನಾಗಿದ್ದೇನೆ. ಇಂಥ ಸಂತೋಷದ ಸಂದರ್ಭದಲ್ಲಿ ನನ್ನದೊಂದು ವಿನಂತಿ. ಹೇಳು ಮಹಾರಾಜ. ಗುರುದೇವ, ನನ್ನ ವಿದ್ಯಾಗುರುಗಳಾದ ತಮಗೆ ಸ್ವರ್ಣ ತುಲಾಭಾರ ಮಾಡಬೇಕೆಂಬುದೇ ನನ್ನ ಬಹುದಿನಗಳ ಬಯಕೆ. ಬೇಡ ಮಹಾರಾಜ, ಬೇಡ. ನಾನೊಬ್ಬ ಯೋಗಿ, ಭೋಗಿಯಲ್ಲ. ಆ ಸಚ್ಚಿದಾನಂದನಾದ ಶಿವನ ಸ್ಮರಣೆಯೇ ನನ್ನ ಉಸಿರು, ಅವನ ಸ್ತುತಿಯೇ ನನ್ನ ಪ್ರಾಣ. ಇದು ಈ ಓಲೆಗರಿಯ ಕಟ್ಟೆ ನನ್ನ ಬಲ. ಇದೇ ನನಗೆ ಸ್ವರ್ಣ ತುಲಾಭಾರ, ಇದೇ ನನಗೆ ಶ್ರೇಯಸ್ಸು. ಜ್ಞಾನನಿಧಿಯೇ, ವಿದ್ಯಾಪತಿಗಳೇ, ನಾನು ಮಹಾರಾಜನಾಗಿ ಕೇಳುತ್ತಿಲ್ಲ, ತಮ್ಮ ದಾಸನಾಗಿ ಕೇಳುತ್ತಿದ್ದೇನೆ. ನೀವಾದರೂ ದಯಮಾಡಿ ಹೇಳಿ. ತಾತ, ಇದೇ ಅಲ್ಲವೇ ನಿಮ್ಮ ಬಲ, ಸ್ವರ್ಣ ತುಲಾಭಾರ, ಶ್ರೇಯಸ್ಸು? ಇದನ್ನೇ ತುಲಾಭಾರ ಮಾಡಿ ಮಹಾರಾಜರನ್ನು ಸಂತೋಷಪಡಿಸಿ. ಎಲ್ಲ ಶಿವನಿಚ್ಛೆ. ಅಮಾತ್ಯರೇ, ಚಿನ್ನದ ವರಹಗಳನ್ನು ತನ್ನಿ. ಇದೇನು ಪರೀಕ್ಷೆ? ನಾನೇನು ಪಾಪ ಮಾಡಿದೆನೆಂದು ಈ ಪರೀಕ್ಷೆ? ವಿದ್ಯಾಪತಿ, ವಿದ್ಯಾಪತಿ, ನೀನೇ ಇದಕ್ಕೊಂದು ದಾರಿ ತೋರು. ಮಹಿಮೆ ವಿದ್ಯಾಪತಿ, ವಿದ್ಯಾಪತಿ, ಏನಿದು ಶಿವನ ಲೀಲೆ? ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಗುರುದೇವ, ಗುರುದೇವ, ಈಗಲಾದರೂ ನನ್ನ ಆಸೆಯಂತೆ ಆ ನಿಧಿಯನ್ನು ಸ್ವೀಕರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿ. ಗುರುದೇವ, ಇಲ್ಲದಿದ್ದರೆ ಶಿವನಾಣೆ. ಕೈಲಾಸನಾಥ, ಗಿರಿಜಾರಮಣ, ಏಕೆ ಹೀಗೆ ಅಗ್ನಿ ಪರೀಕ್ಷೆ ನಡೆಸುತ್ತಿರುವೆ?
ಏಕೆ ಹೀಗೆ ನನ್ನನ್ನು ಶೋಧಿಸುತ್ತಿರುವೆ? ತಾತ, ಜ್ಞಾಪಕವಿದೆಯೇ? ಒಂದು ವೇಳೆ ಶಿವನು ಪ್ರತ್ಯಕ್ಷನಾದರೆ 2 ವರಗಳನ್ನು ಕೇಳುತ್ತೇನೆ ಎಂದು ಹೇಳುತ್ತಿದ್ದಿರಲ್ಲ. ಅದರಲ್ಲಿ ಒಂದು ಶಿವಾಲಯಕ್ಕೆ ಬಂಗಾರದ ಗೋಪುರ, ಅದಕ್ಕಾಗಿಯೇ ಈ ನಿಧಿ. ಇನ್ನು 2ನೆಯದು ಮಹಾರಾಜರು ಮುಂಗೋಪವನ್ನು ಬಿಡಬೇಕೆಂದು ತಾನೆ. ಈಗಾಗಲೇ ಅವರು ಶಾಂತಮೂರ್ತಿಗಳಾಗಿರುವರಲ್ಲ. ಎದ್ದೇಳು ಮಹಾರಾಜ, ಎದ್ದೇಳು. ಆ ಶಿವಾಲಯದ ಬಾಗಿಲನ್ನು ನಿನ್ನ ಕೈಯಿಂದಲೇ ತೆಗೆಸಬೇಕೆಂದು ಆ ಶಿವನ ಇಚ್ಛೆ. ಗುರುವರ್ಯ, ತಪ್ಪು ಮಾಡುವುದು ಮನುಷ್ಯರ ಲಕ್ಷಣ, ಅದನ್ನು ಮನ್ನಿಸುವುದು ಮಹಾತ್ಮರ ಲಕ್ಷಣ. ಮೊನ್ನೆ ನನ್ನಿಂದಾದ ಚಾತುರ್ಯಕ್ಕೆ ಕ್ಷಮೆ ಕೋರುತ್ತೇನೆ. ನಾನು ನಿಮಗೆ ಕೊಟ್ಟ ಮಾತಿನಂತೆ ಈ ಶಿವಾಲಯದ ಬಾಗಿಲನ್ನು ತೆಗೆಯುತ್ತೇನೆ. ಬಹಳ ಸಂತೋಷ ಮಹಾರಾಜ. ಭಕ್ತರ ಪ್ರಾಣ ಭಗವಂತ, ಭಗವಂತನ ಪ್ರಾಣ ಈ ಭಕ್ತರು. ಭಕ್ತರ ನುಡಿಯೇ ಭಗವಂತನ ಸ್ತುತಿ, ಭಕ್ತರ ಉಪೇಕ್ಷೆ ಭಗವಂತನ ಉಪೇಕ್ಷೆ. ಆದಷ್ಟು ಬೇಗ ದೇವಸ್ಥಾನದ ಬಾಗಿಲನ್ನು ತೆಗೆದು ಭಕ್ತರಿಗೆ ದರ್ಶನ ಮಾಡಿಸು. ತಾತ, ಎದ್ದೇಳಿ, ಬಾಗಿಲು ತೆರೆದಿದೆ. ಈಶ್ವರ, ಸರ್ವೇಶ್ವರ. ತಾತ ತಾತ ತಾತ, ನಾವು ಊರಿನಿಂದ ಬಂದೆವು. ಗುರುದೇವ, ಏನಿದು ಆಶ್ಚರ್ಯ? ನೀನು ನೀನು ಏಕೆ ತಾತ ಹಾಗೆ ನೋಡುತ್ತಿರುವಿರಿ? ನಾನು ವಿದ್ಯಾಪತಿ. ಅಪ್ಪ ಅಮ್ಮನ ಜೊತೆಯಲ್ಲಿ ಊರಿಗೆ ಹೋಗಿದ್ದೇನಲ್ಲ. ಮತ್ತೆ ನೀನ್ಯಾರಪ್ಪ? ನೀನ್ಯಾರು? ನಾನೇ. ನಾನಾರೆಂದು ತಿಳಿಯಲಿಲ್ಲವೇ? ಈಶ್ವರ, ನಿನ್ನ ಲೀಲೆಯೇ ಲೀಲೆ ಕಣೋ ಪ್ರಭು. ಈ ದೀನನಿಗೆ ಬಂಧುವಾಗಿ ನನ್ನ ಜೊತೆಯಲ್ಲಿಯೇ ಇಷ್ಟು ದಿವಸವಿದ್ದರು ನಿನ್ನನ್ನು ಅರಿಯಲಾರದೆ ಹೋದನಲ್ಲೋ ಪ್ರಭು. ನಿನ್ನ ದರ್ಶನಕ್ಕಾಗಿ ನನ್ನ ಜೀವನವೆಲ್ಲ ಹಾತೊರೆಯುತ್ತಿದ್ದೆ. ಮಂಗಳಮೂರ್ತಿಯಾದ ನೀನು ನನ್ನ ಮೊಮ್ಮಗನಾಗಿ ನನ್ನ ಮನೆಯಲ್ಲಿ ಇದ್ದು ನನಗೆ ಮಹದಾನಂದವನ್ನುಂಟು ಮಾಡಿದೆ ಅಪ್ಪ. ಅಪ್ಪ, ನಿನ್ನ ಪುಟ್ಟ ಬಂಗಾರದ ಕೈಗಳಿಂದ ಈ ಸೇವಕನಾಗಿ ಸೇವೆ ಮಾಡಿದೆಯಲ್ಲೋ ಪ್ರಭು. ರಾಜಸಭೆಯಲ್ಲಿ
ನನಗಾಗಿ ವಾದ ಮಾಡಿ ನನ್ನ ಮಾನವನ್ನು ಕಾಪಾಡಿದೆಯಪ್ಪ. ಭಕ್ತನಿಗೆ ಭಕ್ತನಾಗಿ ಭಕ್ತಿ ಎಂಬ ಪದಕ್ಕೆ ಕಿರೀಟವನ್ನು ಇಟ್ಟೆಯಲ್ಲೋ ಭಾನುಕೋಟಿ ತೇಜ. ದೇವತೆಗಳಿಗೂ ಅಲಭ್ಯವಾದ ನಿನ್ನ ಈ ಪಾದ ದರ್ಶನ ನನಗಾದ ಮಾತ್ರದಿಂದಲೇ ಈ ಪ್ರಪಂಚದ ಯಾವ ಭೋಗ ಭಾಗ್ಯಗಳು ನನಗೆ ಬೇಕಿಲ್ಲಪ್ಪ. ನಾನು ಧನ್ಯನಾದೆ ಪ್ರಭು, ನಾನು ಧನ್ಯನಾದೆ, ನಾನು ಧನ್ಯನಾದೆ. ಧನ್ಯೋಸ್ಮಿ ಶಿವ, ಧನ್ಯೋಸ್ಮಿ, ಧನ್ಯೋಸ್ಮಿ, ಧನ್ಯೋಸ್ಮಿ. ಭಕ್ತನ ಕಾಯ ಮಮಕಾಯ ಎಂದ ಶಿವನು ಆ ಭಕ್ತನಿಗೆ ಮೊಮ್ಮಗನಾಗಿ ಜನಿಸಿ ಕಷ್ಟಗಳನ್ನು ಪರಿಹರಿಸಿದ ಈ ಶಿವನ ಲೀಲೆ ಅನುಪಮವಾದದ್ದು. ನಾರದ ಮುನಿವರಿಯರೇ, ಅಣ್ಣನಿಗೆ ಅದ್ಭುತವಾದ ಲೀಲೆಯನ್ನು ಹೇಳಿದಿರಿ. ನನಗೂ ಒಂದನ್ನು ಹೇಳಬಾರದೆ? ಕುಮಾರಸ್ವಾಮಿ, ಬ್ರಹ್ಮನ ತಲೆಯ ಮೇಲೆ ಮೊಟುಕಿ ತಂದೆಗೆ ಉಪದೇಶ ನೀಡಿದ ದಾರ್ಶನಿಕ ನೀನು. ನಿನಗೆ ಹೇಳದೇ ಇರುತ್ತೇನೆಯೇ? ಹೇಳುತ್ತೇನೆ ಕೇಳು. ಕಷ್ಟಗಳನ್ನು ಪರಿಹರಿಸುವಲ್ಲಿ ಶಿವ ಯಾವಾಗಲೂ ಮುಂದು. ಆದರೆ ತಪ್ಪು ಮಾಡಿದಾಗ ಶಿಕ್ಷಿಸುವವನು ಅವನೇ. ಹಿಮವಂತ ದೇವ ಶಿವನ ಅನುಗ್ರಹ ಪಡೆದ ಸಕಲ ಕಲಾವಲ್ಲಭ. ಸಂಗೀತ ಸಾಮ್ರಾಜ್ಯ ಭುವನೈಕ ಸಿಂಧು, ಸಂಗೀತ ಕಲಾವಿಚಕ್ಷಣ ಕುಮದೇಂದು, ಗಾನವಿದ್ಯಾ ಗಜೇಂದ್ರ ಸಿಂಹ. ಗಾಯನ ಸಾರ್ವಭೌಮರೇ, ನಿಮ್ಮ ಸಂಗೀತ ಅದ್ಭುತ, ಅಮೋಘ, ಅನುಪಮ. ಎಂತಹ ಮಧುರ ಸ್ವರ, ಎಂತಹ ರಾಗವಿಲಾಸ, ಎಂತಹ ಸ್ವರವಿನ್ಯಾಸ. ಮಹಾರಾಜ, ಇಂತಹ ಹೊಗಳಿಕೆಗೆಲ್ಲ ನಮಗೆ ಸರ್ವೇ ಸಾಮಾನ್ಯ. ಹೋದ ಕಡೆಯಲ್ಲೆಲ್ಲ ನಿನ್ನಂಥ ರಾಜರುಗಳ ಹೊಗಳಿಕೆಗಳನ್ನು ಕೇಳಿ ಕೇಳಿ ನಮಗೆ ಅರಗಿಸಿಕೊಳ್ಳಲಾರದೆ ಅಜೀರ್ಣವಾಗಿ ಹೋಗಿದೆ. ಏಕೆಂದರೆ ನಮ್ಮ ಸ್ವರಶಕ್ತಿಯ ಮಹತ್ತೇ ಅಂತಹದು. ಪ್ರಪಂಚದ ಎಲ್ಲ ದೇಶಗಳಿಗೆ ಹೋಗಿ ಜಯಶಾಲಿಯಾಗಿ ಬಂದಿರುವುದು ನಾವೊಬ್ಬರೇ ಅಲ್ಲವೇ? ಅದಕ್ಕೆ ಈ ಗಾನ ಚಕ್ರವರ್ತಿಯ ಮುಂದೆ ಸಾಮಾನ್ಯ ರಾಜನಾದ ನೀನು ವಿನಮ್ರನಾಗಿ ನಿಂತು ಮಾತನಾಡುತ್ತಿರುವುದು. ನಿಮ್ಮ ಕಲಾ ಸೇವೆಗೆ ಈ ನಾಡನ್ನೇ ಬಳುವಳಿಯಾಗಿ ಕೊಟ್ಟರೂ ಸಾಲದು. ಆದರೆ ಈ ನಾಡು ನನ್ನ ಪ್ರಜೆಗಳದು. ನಾವು ಅವರ ಪ್ರತಿನಿಧಿ. ಪ್ರಜೆಗಳ ಪರವಾಗಿ ಈ ಕಿರುಕಾಣಿಕೆಯನ್ನು ತಾವು ಸ್ವೀಕರಿಸಿ ನಮ್ಮನ್ನು ಕೃತಾರ್ಥರನ್ನಾಗಿ ಮಾಡಿ. ರಾಜ, ನಾವು ಇಲ್ಲಿಗೆ ಏತಕ್ಕೆ ಬಂದೆವು, ಏಕೆ ಹಾಡಿದೆವು ಎಂಬುದು ನಿನಗೆ ತಿಳಿಯದು. ನಿನ್ನ ಆಸ್ಥಾನದಲ್ಲಿಯೇ ಆಗಲಿ, ನಿನ್ನ ರಾಜ್ಯದಲ್ಲಿಯೇ ಆಗಲಿ, ಯಾರಾದರೂ ನಮ್ಮ ಸಮಬಲಕ್ಕೆ ನರ್ತಿಸುವರಿದ್ದರೆ ನಮ್ಮೊಡನೆ ಬೇಡ. ನಮ್ಮ ಮಗ ಮಯೂರ ಸಿಂಹನ ಜೊತೆ ಸ್ಪರ್ಧಿಸಲಿ. ಒಂದು ವೇಳೆ ನಮ್ಮ ಮಗ ಸೋತರೆ ನಾವು ಇಲ್ಲಿಯವರೆಗೂ ಕಲಿತ ವಿದ್ಯೆಯನ್ನೆಲ್ಲ ಬಿರುದುಗಳ ಸಮೇತ ನಿನಗೆ ಧಾರೆ ಎರೆಯುತ್ತೇವೆ. ನಮ್ಮ ಮಗ ಗೆದ್ದರೆ ನಿನ್ನ ರಾಜ್ಯ ನಮ್ಮದಾಗಬೇಕು. ಇದು ನಿನಗೆ ಒಪ್ಪಿಗೆಯೇ? ನಿಮ್ಮ ಮಾತುಗಳು ನಮಗೆ ದಿಗ್ಭ್ರಮೆಯನ್ನುಂಟು ಮಾಡುತ್ತಿವೆ. ನಿಮ್ಮ ಕಲೆಯನ್ನು ನೋಡಲು ಕೇಳಲು ನಾವು ಉತ್ಸುಕರಾಗಿದ್ದೇವೆಯೇ ಹೊರತು ನಿಮ್ಮ ಬಾಯಿಂದ ಇಂತಹ ಮಾತುಗಳನ್ನು ನಿರೀಕ್ಷಿಸಿರಲಿಲ್ಲ. ಕನ್ನಡ ನಾಡು ಕಲೆಗಳ ತವರೂರು. ಮಹಾನ್ ಮಹಾನ್ ಕಲಾವಿದರುಗಳು ಉದಯಿಸಿದ ನಾಡು. ಯಾವುದೇ ಸ್ಪರ್ಧೆಯ ಆಹ್ವಾನ ಬಂದರೂ ಅದನ್ನು ಎದೆತಟ್ಟಿ ಸ್ವೀಕರಿಸುವ ರಣಕಲೆಗಳ ಬೀಡು. ನಮ್ಮ ಕಲಾವಿದರು ಅಸಾಮಾನ್ಯರೇ. ದಯಮಾಡಿ ಈ ಒಂದು ದಿನ ಕಾಲಾವಕಾಶ ಕೊಡಿ. ನಾಳೆ ಇದೇ ಹೊತ್ತಿಗೆ ಇದೇ ಸಭೆಯಲ್ಲಿ ನಾಟ್ಯ ಸ್ಪರ್ಧೆ. ಮಂತ್ರಿಗಳೇ, ಪ್ರಭು, ನಮ್ಮ ಕಾವೇರಿ ನದಿಯ ತೀರದಲ್ಲಿ ಶಿವನೇಶನೆಂಬ ಶ್ರೇಷ್ಠ ನೃತ್ಯಪಟು ಇರುವನು. ಆತನು ಮಹಾಶಿವಭಕ್ತನೆಂದು ಕೇಳಿ ತಿಳಿದಿರುವನು. ಆತನನ್ನು ಕರೆಸಿದರೆ ಹೇಗೆ? ಹೌದು ಪ್ರಭು, ಆತನ ಬಗ್ಗೆ ನಾನು ಸಾಕಷ್ಟು ಕೇಳಿರುವೆನು. ಆದರೆ ಮಯೂರ ಸಿಂಹನನ್ನು ಎದುರಿಸುವಷ್ಟು ಸಾಮರ್ಥ್ಯ ಅವನಲ್ಲಿರುವುದೇ? ಜಯ ಅಪಜಯಗಳು ದೈವಾಧೀನ ಮಂತ್ರಿಗಳೇ. ಹುಣಸೆ ಹೂಗಳೆಲ್ಲ ಕಾಯಾಗಬಲ್ಲದೆ, ಎದುರಾಳಿಗೆ ಹೋದ ಕಡೆಯೆಲ್ಲ ಜಯವೂ ಸಾಧ್ಯವೇ? ಅವನಿಗೆ ಸಾಮರ್ಥ್ಯದೊಂದಿಗೆ ಅಹಂಕಾರವು ಮೆರೆಯುತ್ತಿದೆ. ಶಿವನೇಶನಲ್ಲಿ ಭಕ್ತಿಯು ತುಂಬಿ ತುಳುಕುತ್ತಿದೆ. ಭಕ್ತಿಯು ಅಹಂಕಾರವನ್ನು ಮೆಟ್ಟಿ ನಿಲ್ಲುತ್ತದೆ ಎಂಬ ಭರವಸೆ ನಮಗಿದೆ. ಕೂಡಲೇ ಆತನನ್ನು ಕರೆಯಿಸಿ. ಅಪ್ಪಣೆ ಪ್ರಭು. ನಿಮ್ಮನ್ನು ಕೂಡಲೇ ಕರೆದುಕೊಂಡು ಬರುವಂತೆ ಅಪ್ಪಣೆ ಮಾಡಿರುತ್ತಾರೆ. ಏನು, ನನಗೆ ರಾಜರ ಕರೆಯೇ? ಹೌದು ಸ್ವಾಮಿ, ರಾಜರ ಕರೆ ಎಂದ ಮೇಲೆ
ಏನೋ ವಿಶೇಷವಿರಬೇಕು. ಹೋಗಿ ಬನ್ನಿ. ಶುಭವಾಗಲಿ. ನಡೆಯಿರಿ. ಜಗದೇಕ ವೀರನಾದ ಮಯೂರ ಸಿಂಹನೊಂದಿಗೆ ಸಾಧಾರಣ ನೃತ್ಯಪಟು ನನ್ನ ನೃತ್ಯವೇ? ಇದು ನನ್ನಿಂದ ಸಾಧ್ಯವಿಲ್ಲ ಮಹಾಪ್ರಭು. ಸಾಧ್ಯ ಸಾಧ್ಯ, ಇದು ನಿನ್ನಿಂದಲೇ ಸಾಧ್ಯ ಶಿವನೇಶ. ನಿನ್ನ ಸಾಮರ್ಥ್ಯ ನಿನಗೆ ತಿಳಿಯದೆ. ಕಬ್ಬಿನೊಳಗಣ ಸವಿಯು ಕಬ್ಬು ಬಲ್ಲದೆ ತನ್ನ ತಾನೆ. ಈ ಸ್ಪರ್ಧೆಯಲ್ಲಿ ಖಂಡಿತವಾಗಿಯೂ ನೀನೇ ಜಯಶಾಲಿಯಾಗುತ್ತೀಯಾ ಎಂಬ ನಂಬಿಕೆ ನಮಗಿದೆ. ದಯಮಾಡಿ ಮನ್ನಿಸಿ ಪ್ರಭು. ಈ ನನ್ನ ನೃತ್ಯ ಸೇವೆ ಆ ನಟರಾಜನ ಪೂಜೆಗೆ ಮಾತ್ರ ಮೀಸಲು. ಅದೇ ನನ್ನ ಬಾಳ ಉಸಿರು. ಶಿವನೇಶ, ಇದು ನಮ್ಮ ನಾಡಿನ ಮಾನ ಅಪಮಾನದ ಪ್ರಶ್ನೆ. ನಾಡ ಸೇವೆಗಾಗಿ ನರ್ತಿಸಿದರೆ ಅದು ಆ ನಟರಾಜನ ಸೇವೆಯೇ. ದೇಶ ಸೇವೆಯೇ ಈಶ ಸೇವೆ ಎಂದು ಹೇಳಿಲ್ಲವೇ? ಶಿವನೇಶ, ಇದರಲ್ಲಿ ಯೋಚನೆ ಮಾಡುವ ಪ್ರಶ್ನೆಯೇ ಇಲ್ಲ. ನಾಳೆ ಸ್ಪರ್ಧಿಸಲೇಬೇಕು. ಇದು ನಮ್ಮ ಆಜ್ಞೆ.
ನಾರದ ಮುನಿಗಳೇ, ಗರ್ವವನ್ನು ಚಾತುರ್ಯದಿಂದ ಭಂಗಪಡಿಸಿದ ಈ ಲೀಲೆ ಎಷ್ಟು ಚೆನ್ನಾಗಿದೆ. ನನಗೂ ಒಂದು ಲೀಲೆಯನ್ನು ಹೇಳಬಾರದೆ? ನಾರಾಯಣ ನಾರಾಯಣ, ಸತ್ಯವನ್ನು ಸ್ಥಿರಗೊಳಿಸಲೆಂದೇ ಅವತರಿಸಿದ ಧರ್ಮಶಾಸ್ತ್ರ, ನಿನಗೂ ಮತ್ತೊಂದು ಶಿವಲೀಲೆಯನ್ನು ಹೇಳುತ್ತೇನೆ ಕೇಳು. 10 ವರ್ಷದ ಬಾಲಕಿ ಯಾರೂ ಕೇಳದಿದ್ದ ಕೋರಿಕೆಯನ್ನು ನಮ್ಮ ಶಿವನಲ್ಲಿ ಕೇಳಿದಳು. ನಮ್ಮ ದಯಾಮಯನಾದ ಶಂಕರ ಅವಳ ಕೋರಿಕೆಯನ್ನು ದಯಪಾಲಿಸಿದ. ಶಂಭೋ ಶಂಕರ, ಸಾಕಪ್ಪ ಸಾಕು. ಯಾಕಪ್ಪ, ಏನಾಯ್ತು? ಪೂಜೆ ಮಾಡಿ ಸಾಕಾಗೋಯ್ತು ಅಂದೆ. ಪೂಜೆ ಮಾಡಿದ್ರೆ ಸಾಕಾಗೋಗತ್ತೆ? ಏನಪ್ಪ ನಿನ್ ಮಾತು? ಇನ್ನೇನಮ್ಮ, ಬೆಳಗಿನ ಜಾವ ಎದ್ದು ದೇವಸ್ಥಾನ ಎಲ್ಲ ಗುಡಿಸಿ ಮಡಿ ಮಾಡಿ ಅಭಿಷೇಕ ಮಾಡಿ ಹೂವು ಹಣ್ಣು ಇಟ್ಟು ಪೂಜೆ ಮಾಡೋಷ್ಟ್ರಲ್ಲಿ ಸಾಕಾಗಿ ಹೋಗಲ್ವೇ? ಹೌದೇ ಅಪ್ಪ, ಇಷ್ಟೆಲ್ಲ ಕಷ್ಟಪಟ್ಟು ಪೂಜೆ ಯಾಕಪ್ಪ ಮಾಡ್ಬೇಕು? ಅದು ಯಾಕೆಂದ್ರೆ ನಮ್ಗೆ ಒಳ್ಳೇದಾಗ್ಲಿ ಅಂತ. ಸರಿನಪ್ಪ. ಅಪ್ಪ, ನೀರನ್ನ ಯಾರಪ್ಪ ಸೃಷ್ಟಿ ಮಾಡಿದ್ದು? ಆ ದೇವ್ರು. ಹೂಗಳನ್ನ? ದೇವ್ರು. ಹಣ್ಣು ಕಾಯಿಗಳನ್ನ? ಅದನ್ನು ದೇವ್ರೆ. ಅಲ್ಲಪ್ಪ, ದೇವ್ರೇ ಮಾಡಿದ ಪದಾರ್ಥಗಳನ್ನ ದೇವ್ನಿಗೆ ಇಟ್ಟು ನಮಗ್ ಫಲ ಕೊಡು ಅಂತ ಕೇಳ್ಕೊಳ್ಳೋದು ತಪ್ಪಲ್ವೇನಪ್ಪ? ಏನಮ್ಮ ನೀನ್ ಹೇಳೋದು? ಅರ್ಥವಾಗ ಹಾಗೆ ಹೇಳೆ. ನೋಡಪ್ಪ, ನಮ್ದು ಅನ್ನೋದು ಏನಾದ್ರೂ ದೇವ್ರಿಗೆ ಕೊಟ್ಟು ಕೇಳ್ಕೋಬೇಕು ಅಲ್ವೇ? ನಾವು ಆ ಪರಾತ್ಪರನಿಗೆ ಏನಮ್ಮ ಕೊಡೋದಕ್ ಸಾಧ್ಯ? ನಿರ್ಮಲವಾದ ಭಕ್ತಿನಪ್ಪ. ಎಷ್ಟು ದೊಡ್ಡ ವಿಷಯನ ಇಷ್ಟು ಸರಳವಾಗಿ ಹೇಳ್ಬಿಟ್ಟಿಯೇ ನನ್ನ ತಾಯಿ. ಇಷ್ಟು ದಿನ ಅಜ್ಞಾನಿಯಾಗಿ ಬರೇ ಪೂಜೆ ಮಾಡ್ತಿದ್ದೆ ನನಗೆ ಪೂಜೆ ಹಿಂದಿನ ಅರ್ಥನೇ ತಿಳಿಸಿ ಹೇಳ್ಬಿಟ್ಟಿಯಲ್ಲಮ್ಮ. ನೀನೇ ನನ್ನ ಗುರು. ಅಪ್ಪ, ಏನಪ್ಪ ನೀ ಮಾಡ್ತಿರೋದು? ಏನಿಲ್ಲಮ್ಮ, ಏನಿಲ್ಲ. ನೀನು ಮನೆಗೆ ಹೋಗು, ನಾನು ಸ್ವಲ್ಪ ಹೊತ್ತು ಬಿಟ್ಕೊಂಡು ಬರ್ತೇನೆ. ಅಪ್ಪ, ಇವತ್ತೇನಪ್ಪ ನನಗೆ ಎಣ್ಣೆ ನೀರು ಹಾಕಿ ಹೊಸ ಬಟ್ಟೆ ತೊಡಿಸಿ ಇಷ್ಟು ಸಂಭ್ರಮವಾಗಿ ತಲೆ ಬಾಚ್ತಿದೀಯಾ? ಇವತ್ತು ನೀನು ಹುಟ್ಟಿದ ದಿನ ಅಮ್ಮ. ಅಂದ್ರೆ ಇವತ್ತು ನಾನು ಹುಟ್ಟಿದಬ್ಬೆ? ಅಪ್ಪ, ಅಮ್ಮ ಇದ್ದಿದ್ರೆ ನನ್ಗೆ ಪಾಯಸ ಹೋಳಿಗೆ ಎಲ್ಲ ಮಾಡ್ತಿದ್ಲು ಅಲ್ವೇನಪ್ಪ? ಅಮ್ಮನ ಜ್ಞಾಪಕ ಬಂತೆ? ಹೌದಮ್ಮ. ಅಮ್ಮ, ನಿಮ್ಮಮ್ಮ ಮಾಡ್ತಾ ಇದ್ದ ಹಾಗೆ ಇವತ್ತು ಹೋಳಿಗೆ ಪಾಯಸ ಎಲ್ಲ ನಾನ್ ಮಾಡ್ಕೊಡ್ತೀನಿ. ನೀನ್ ಆಟ ಆಡ್ಕೊ. ಕಲ್ಯಾಣಿ, ನಮ್ಮ ಮಗಳನ್ನ ನೋಡಿದ್ಯಾ? ನಡೆ ನುಡಿ ದೈವಭಕ್ತಿ ಎಲ್ಲದರಲ್ಲೂ ನಿನ್ನ ಪ್ರತಿರೂಪನೇ. ಅವಳನ್ನು ನೋಡ್ತಾ ಇದ್ರೆ ನನಗೆ ನಿನ್ನದೇ ನೆನಪಾಗುತ್ತೆ. ಓಂ ಶಿವಾಯ ನಮಃ, ಓಂ ಕೈಲಾಸವಾಸಾಯ ನಮಃ, ಓಂ ಗಂಗಾಧರಾಯ ನಮಃ, ಓಂ ವಾಮದೇವಾಯ ನಮಃ. ಅಪ್ಪ ಭೋಗೀಶ್ವರ, ಈ ವರ್ಷ ಕಾಲ ಕಾಲಕ್ಕೆ ಸರಿಯಾಗಿ ಒಳ್ಳೆ ಮಳೆ ಬೆಳೆಯಾಗಿ ಎಲ್ರಿಗೂ ಒಳ್ಳೇದಾಗ ಮಾಡಪ್ಪ. ಸರ್ವೇ ಜನ ಸುಖಿನೋ ಭವಂತು. ಈಗ ಸ್ವಾಮಿಗೆ ಸ್ವರ್ಣಾಭಿಷೇಕವಾಗುವುದು. ಭಕ್ತಾದಿಗಳು ಒಡವೆಗಳನ್ನು ಕೊಡಬಹುದು.
ಸ್ವಾಮಿ, ನನ್ನ ಕಾಶಿ ಸರ ಕಾಣಿಸ್ತಿಲ್ಲ. ಎಲ್ಲ ಒಡವೆನು ತನ್ನಲ್ಲ. ಕಾಶಿ ಸರ ಒಂದನ್ನು ಬಿಟ್ಟು ಅಲ್ವೇ? ನನ್ನ ಮನೆ ಬಾಗಿಲಿಗೆ ಬಂದು ಬೇಡಿದ್ದನ್ನು ಕೊಡ್ತಿದ್ದೆ. ಆದ್ರೆ ಸ್ವಾಮಿ ಮುಂದೆನೆ ಇಂಥ ಪ್ರಾಮಾಣಿಕತನ. ಸ್ವಾಮಿಯ ಸನ್ನಿಧಿಯಲ್ಲಿ ನಿಂತು ಹೇಳ್ತಾ ಇದ್ದೀನಿ, ನಾನು ಬಡವ, ಆದ್ರೆ ಅಪ್ರಾಮಾಣಿಕನಲ್ಲ. ಶ್ರೀಮಂತರೇ, ನನ್ನ ಮಾತು ನಂಬಿ. ಕಣ್ಣು ಮುಂದೆ ಇದ್ದಿದ್ದನ್ನ ಕಾಣದ ಹಾಗೆ ಮಾಡಿದ ನಿನ್ನ ಕೈ ಚಳಕನ ಕಂಡ ಮೇಲೂ ನಿನ್ನ ನಂಬೇಕಾ? ಶ್ರೀಮಂತರೇ, ಒಳಗೆ ಒಂದು ಒಡವೆನೂ ಉಳಿಸಿಲ್ಲ. ಎಲ್ಲ ಒಡವೆನೂ ಇದರಲ್ಲೇ ತಂದೆ. ನೀಲಕಂಠ, ನಿನ್ನ ಅಮಾಯಕತನ ತೋರಿಸಿ ನನ್ನನ್ನ ಮರಳುಗೊಳಿಸೋ ಪ್ರಯತ್ನಿಸಬೇಡ. ಇವರೆಲ್ಲರ ಎದುರಿಗೆ ನಿನ್ನ ಮಾನ ಕಳೆಯೋಕೆ ನಾ ಸಿದ್ಧವಿಲ್ಲ. ನಾಳೆ ಪೂಜೆ ಹೊತ್ತಿಗೆ ನಮ್ಮ ಕಾಶಿ ಸರ ನಮಗೆ ತಲುಪಿಸಬೇಕು. ಇಲ್ಲದಿದ್ದರೆ ಪರಿಸ್ಥಿತಿ ಕಠಿಣವಾಗುತ್ತೆ. ಬಾಮ ಕಲ್ಯಾಣಿ ಹೋಗೋಣ. ಆಹಾ, ನಮ್ಮಪ್ಪ ತಂದೆ ಬಹಳ ಒಳ್ಳೆ ಕೆಲಸ ಮಾಡಿದಿ. ಅಯ್ಯೋ, ಪ್ರತಿದಿನ ನಿನಗೆ ಅಭಿಷೇಕ ಮಾಡಿ ಮಾಡಿ ಪೂಜೆ ಮಾಡಿದ್ದಕ್ಕೆ ಪ್ರತಿಫಲವಾಗಿ ನೆಗಡಿನೂ ಜ್ವರ ಕೊಟ್ಟಿಯೇ ಹೊರತು ಒಂದು ಒಳ್ಳೆ ಹೆಸರು ಕೊಡ್ಲಿಲ್ಲ. ನಿನ್ನೆ ಶ್ರೀಮಂತರು ಹೇಳಿ ಹೋಗಿದ್ದಾರೆ, ಕಾಶಿ ಸರ ತಂದು ಒಪ್ಪಿಸಿದ್ರೆ ಸರಿ, ಇಲ್ಲದಿದ್ರೆ ಪರಿಸ್ಥಿತಿ ಕಠಿಣವಾಗುತ್ತೆ ಅಂತ. ಅದೇನು ಕಾಪಾಡ್ತೀಯೋ ಕೈ ಬಿಡ್ತೀಯೋ ನಿನಗೇ ಗೊತ್ತು. ನೀಲಕಂಠ, ನಮ್ಮ ಕಾಶಿ ಸರ ತಂದು ಒಪ್ಪಿಸ್ತೀಯೋ ಇಲ್ಲ ಪರಿಸ್ಥಿತಿ ಎದುರಿಸ್ತೀಯೋ? ಯಾಕೆ ಮೌನ? ನಮ್ಮ ಮಾತು ಕೇಳಿಸಲಿಲ್ವಾ? ಮೂಗಿ ಹಿಡಿದ್ರೆ ಬಾಯಿ ತಾನಾಗಿ ತೆರೆಯುತ್ತಂತೆ. ನಗರದ ದಂಡಾಧಿಕಾರಿಗಳು ಒಪ್ಪಿಸಿದ್ರೆ ಪಾತಾಳದಲ್ಲಿ ಅಡಗಿದ್ರು ಸಹ ನಮ್ಮ ಕಾಶಿ ಸರ. ಅಪ್ಪ, ಆ ಕಾಶಿ ಸರ ಇಲ್ಲಿದೆಪ್ಪ. ಎಲ್ಲಿತ್ತು ಮಗಳೇ? ಪೂಜೆಗೆ ಅಂತ ಕೊಟ್ಟಿದ್ದ ತಟ್ಟೆಯಲ್ಲಿ ಹೋಗಳ ಮಧ್ಯೆ ಇತ್ತಪ್ಪ. ಪಾಪ, ಸರಿಯಾಗಿ ನೋಡ್ದೆ ಇವ್ರಿಗೆ ಅವಮಾನ ಮಾಡ್ಬಿಟ್ರಿ. ನೀಲಕಂಠ, ನಿನ್ನ ಪ್ರಾಮಾಣಿಕತನ ಗೊತ್ತಿದ್ರೂ ಸಹ ಆತರಗಾರನಿಗೆ ಬುದ್ಧಿ ಕಡಿಮೆ ಅನ್ನೋ ಹಾಗೆ ವರ್ತಿಸಿ ನಿನ್ನ ಮನಸ್ಸಿಗೆ ಬಹಳ ನೋವು ಉಂಟು ಮಾಡಿಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಪ್ಪ. ನಿರಪರಾಧಿನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ತವಳು ನಾನು. ನನ್ನ ಕ್ಷಮಿಸಿ. ಅಯ್ಯಯ್ಯೋ, ಯಾರನ್ನು ಕ್ಷಮಿಸೋದು? ಎಲ್ಲರನ್ನೂ ಕ್ಷಮಿಸುವವನು ಅವನು. ಎಲ್ಲ ಶಿವಲೀಲೆ. ಇಲ್ಲೊಂದು ಕಾಶಿ ಸರ. ಅಪ್ಪ, ತಂದೆ, ಏನೋ ನಿನ್ನ ಲೀಲೆ. ಈ ಹೂಗಳ ಮಧ್ಯೆ ಈ ಕಾಶಿ ಸರ ಹೇಗೆ ಬಂತು? ಹಾಗಾದ್ರೆ ಆ ಕಾಶಿ ಸರ? ಆ ಸರನ ನಾನೇ ತಂದ್ಕೊಟ್ಟಿದ್ದು. ಅಲ್ಲ, ನೀವ್ಯಾಕೆ ಹಾಗೆ ಮಾಡಿದ್ರಿ? ಯಾವ ಪಾಪನೂ ಅರಿಯದ ಮುಗ್ಧ ಸ್ವಭಾವದ ನಿಮ್ಮನ್ನ ಅಪವಾದದಿಂದ ಕಾಪಾಡೋದಕ್ಕೋಸ್ಕರ ಮನೇಲಿದ್ದ ಇನ್ನೊಂದು ಕಾಶಿ ಸರನ ತಂದು ತಂದೆಯವರಿಗೆ ತೋರಿಸ್ದೆ. ನೀವ್ಯಾಕೆ ಇಷ್ಟು ತೊಂದರೆ ತಗೊಂಡ್ರಿ? ನಿರ್ಮಲವಾದ ಮನಸ್ಸೇ ತೀರ್ಥ, ಕರುಣೆಯೇ ಧರ್ಮ, ಸೌಶೀಲ್ಯವೇ ಆಭರಣ, ಸತ್ಯವೇ ತಪಸ್ಸು ಅಂತ ನಂಬಿ ಅದರಂತೆ ನಡೆಯುತ್ತಿರುವ ಈ ನಿಮ್ಮ ಸ್ವಭಾವನ ಬಹಳ ದಿನಗಳಿಂದ ನೋಡ್ತಾ ನೋಡ್ತಾ ನನ್ನ ಮನಸ್ಸನ್ನ ನಿಮ್ಗೆ ಅರ್ಪಿಸ್ಬಿಟ್ಟಿದ್ದೀನಿ. ನನಗೆ ಗೊತ್ತಿಲ್ಲದ ಹಾಗೆ ನನ್ನ ಮನಸ್ಸು ನಿಮ್ಮನ್ನ ಪ್ರೀತಿಸೋದಕ್ಕೆ ಪ್ರಾರಂಭಿಸ್ತು. ನೀವು ಭವ್ಯವಾದ ಭವನದಲ್ಲಿ ವಾಸ ಮಾಡೋ ಆಗರ್ಭ ಶ್ರೀಮಂತರು, ನಾನು ಕುಟೀರವಾಸಿ. ನಮ್ಮಂಥ ಬಡವರಿಗೆ ನಿಮ್ಮಂಥ ಶ್ರೀಮಂತರ ಸಹವಾಸ ಬೆಂಕಿ ಇದ್ದ ಹಾಗೆ. ಇರಬಹುದು, ಬೆಂಕಿಯಲ್ಲೇ ವ್ಯತ್ಯಾಸ ಇಲ್ವೇ? ಒಂದು ಸುಟ್ಟು ಬೂದಿ ಮಾಡಿದ್ರೆ ಇನ್ನೊಂದು ಬೆಳಗ್ಗೆ ಬೆಳಗಾಗಲ್ವೇ? ನಾನು ನೆಲದಲ್ಲಿರೋನು, ಆಕಾಶದಲ್ಲಿರೋ ಚಂದ್ರನ್ನ ಪಡೆಯೋದಕ್ಕೆ ಆಸೆ ಪಡಬಾರದು. ಆಸೆ, ಪ್ರೀತಿ, ಪ್ರೇಮ ಮನುಷ್ಯನ ಸಹಜ ಗುಣಗಳು. ಅದನ್ನ ತಪ್ಪು ಅನ್ನೋದು ಮಹಾಪಾಪ. ಇಲ್ಲ ಇಲ್ಲ, ಇವೆಲ್ಲ ಬಡವರ ಪಾಲಿಗೆ ಅಪಾಯಕಾರಿ ಶಬ್ದಗಳು. ಜೇಡಿ ಮಣ್ಣಿನ ಮೇಲೆ
ಒದ್ದೆ ಹೆಜ್ಜೆಗಳನ್ನಿಟ್ಟ ಹಾಗೆ. ಜಾಗರೂಕರಾಗಿ ಹೆಜ್ಜೆ ಇಟ್ರೆ ಜಾರೋ ಅಪಾಯ ಇಲ್ಲ ತಾನೆ? ಇಲ್ಲೋಡಿ, ನಿಮ್ ಪ್ರೇಮನ ನನಗೆ ಕೊಡೋದಾದ್ರೆ ಎಲ್ಲ ಐಶ್ವರ್ಯನ ತೋರಿದು ನಿಮ್ಮ ಬಾಳಿನುದ್ದಕ್ಕೂ ನೆರಳಾಗಿ ಹಿಂಬಾಲಿಸ್ತೀನಿ. ಕಲ್ಯಾಣಿ, ನದಿ ಸಾಗರನ ಸೇರೋದು, ಶ್ರೀಮಂತರು ಆಗರ್ಭ ಶ್ರೀಮಂತರ ಮನೆ ಸೇರೋದು ಸಹಜ. ಆದರೆ ನೀನು ಈ ಬಡವನ ಮನೆ ಸೇರಿ ಯಾವ ಸುಖ ಕಾಣ್ತಿದ್ದಿ? ದಯವಿಟ್ಟು ಹಾಗೆಲ್ಲ ಹೇಳ್ಬೇಡಿ. ನಿಮ್ಮ ಪವಿತ್ರವಾದ ಪ್ರೇಮದ ಮುಂದೆ ಆ ಐಶ್ವರ್ಯ ಎಲ್ಲ ತೃಣ ಸಮಾನ. ಈ ನನ್ನ ಹಣೆ ಕುಂಕುಮದ ಸೌಭಾಗ್ಯವೇ ನೀವಲ್ವೇ? ಈ ನಿಮ್ಮ ಸಿರಿಮುಖದ ನಗುವೆ ನಾನಲ್ವೇ? ಇದಕ್ಕಿಂತ ಹೆಚ್ಚಿನ ಭಾಗ್ಯ ಬೇರೇನಿದೆ? ಅದು ನಿನ್ನ ದೊಡ್ಡ ಗುಣ ಕಲ್ಯಾಣಿ. ಪತಿಯಲ್ಲೇ ಸಕಲ ಸುಖಾನ ಕಾಣುತ್ತಿರೋ ನಿನ್ನದು ಹಾಲಿನಂಥ ಮನಸ್ಸು. ನಿಜವಾದ ಪ್ರೀತಿನೇ ಆತ್ಮದ ಸಿರಿ. ಹೌದು ಕಲ್ಯಾಣಿ, ಆ ಸಿರಿನ ಯಾರೂ ನಮ್ಮಿಂದ ಕದಿಯೋದಕ್ಕೂ ಆಗಲ್ಲ, ಕಳೆದು ಹೋಗೋದು ಇಲ್ಲ. ಇಂಥ ಸಿರಿ ಹೊಂದಿರೋ ನಮ್ಗಿಂತಲೂ ಬೇರೆ ಶ್ರೀಮಂತರು ಇನ್ಯಾರಿದ್ದಾರೆ? ಹೌದು, ನಾವೇ ಶ್ರೀಮಂತರು. ನೀಲ್ಕಂಠಪ್ಪ, ನಿನಗೆ ಮುದ್ದಾದ ಬಂಗಾರದಂಥ ಮಗು ಆಗುತ್ತೆ. ಅಲ್ಲಮ್ಮ, ಸಾಮಾನ್ಯ ದಿನಗಳಲ್ಲಿ ದೇವರಿಗೆ 108 ಪ್ರದಕ್ಷಿಣೆ ಹಾಕ್ತಿದ್ದೆ. ಈ ದಿನಗಳಲ್ಲೂ ಪ್ರದಕ್ಷಿಣೆ ಹಾಕ್ಬೇಕೆ? ಅಮ್ಮ, ಈ ಫಲ ಕೊಟ್ಟಿರೋ ಆ ಪಾಲಾಕ್ಷನ ಸೇವೆನ ತಪ್ಸೋಕೆ ಆಗತ್ತೆ. ಆ ಶಿವ ಒಳ್ಳೇದ್ ಮಾಡಿ. ಶಿವನೇ, ಯಾರು ಕಾಣಿಸ್ತಿಲ್ವಲ್ಲ? ಭೋಗೇಶ್ವರ,
ದೀನಳ ಮೇಲೆ ನಿನಗೆಷ್ಟು ದಯೆ. ಈ ನಿನ್ನ ಋಣ ನಾ ಹೇಗಪ್ಪ ತೀರಿಸಲಿ? ಕಲ್ಯಾಣಿ, ಉಮಾ, 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 ಉಮಾ. ರಾತ್ರಿ ಇಡೀ ನನ್ನ ಮಗುನ ಎಲ್ಲ ಕಡೆ ಹುಡುಕಿ ಹುಡುಕಿ ಸಾಕಾಗೋಯ್ತು. ಅವಳು ಎಲ್ಲಿದ್ದಾಳೋ ಏನೋ. ಅವಳಿಗೆ ಯಾವ ತೊಂದರೆನೂ ಆಗದಿರೋ ಹಾಗೆ ನೋಡ್ಕೊಳ್ಳೋ ಹೊಣೆ ನಿನಗೆ ಸೇರಿದ್ದು.
ಆಹಾ ಅಮ್ಮ, ರಾತ್ರಿ ಇಡೀ ಈ ನನ್ನ ಕಂದನ್ನ ನೀನ್ ನೋಡ್ಕೊಂಡಿಯ ಕರುಣಾಮಯಿ? ಏನು ಅಂದ್ರೆ ಕಲ್ಯಾಣಿ, ನನ್ನ ಬಗ್ಗೆ ಯಾಕೆ ಚಿಂತೆ ಮಾಡ್ತಿದ್ದೀರಾ? ನಿಮ್ನೆರಳಾಗಿ ನಿಮ್ ಜೊತೆಲೇ ಇದ್ದೀನಲ್ಲ. ನಮ್ಮಮ್ಮಳನ್ನ ನೀವಿಷ್ಟೊಂದು ಪ್ರೀತಿಯಿಂದ ಸಾಕ್ತಾ ಇರೋದು ನನಗೆ ತುಂಬಾ ಆನಂದವಾಗಿದೆ. ಯಾಕಪ್ಪ ಅಳ್ತಾ ಇದ್ಯಾ? ಇಲ್ಲ, ನಾನು ಯಾಕೆ ಅಳ್ಲಿ? ಇಲ್ಲ, ನಂಗೆಲ್ಲ ಗೊತ್ತು. ಇವತ್ ನನ್ ಹುಟ್ಟಬ್ಬ ಅದ್ಧೂರಿಯಾಗಿ ಮಾಡ್ಬೇಕು ಅಂತಿದ್ದೆ, ಆದ್ರೆ ನಿನ್ನ ಹತ್ರ ಹಣ ಇಲ್ಲ. ಹೌದು ತಾನೇ ಅಪ್ಪ? ಸಿರಿವಂತರಿಗೆ ದಿನ ಹಬ್ಬ ಆದ್ರೆ ಬಡವ್ರಿಗೆ ಹಣ ಇದ್ದಿಸ್ವೇ ಹಬ್ಬ. ಹುಟ್ಟಬ್ಬ ಮುಂದಿನ ವರ್ಷ ಬರುತ್ತೆ, ಆವಾಗ ಚೆನ್ನಾಗಿ ಮಾಡ್ಕೊಂಡ್ರಾಯ್ತು ಅಂದಾಗೆ ಅಪ್ಪ ಅಮ್ಮ ರಾತ್ರಿ ಕನ್ಸಲ್ ಬಂದಿದ್ಲು. ನಮ್ಗೆ ಆದಷ್ಟು ಬೇಗ ಒಳ್ಳೆ ಕಾಲ ಬರುತ್ತೆ ಅಂತ ಹೇಳಿದ್ಲು. ನಿಜವಾಗ್ಲು? ಖಂಡಿತವಾಗ್ಲು. ಕೇಳ್ರಪ್ಪೋ ಕೇಳಿ, ಕೇಳ್ರಪ್ಪೋ ಕೇಳಿ. ದೊಡ್ಡವರು, ಚಿಕ್ಕವರು, ಹೆಂಗಸರು, ಮಕ್ಕಳು, ಪಿಲ್ಲೆ, ಪಿಚ್ಕ, ಕೇಳ್ರಪ್ಪೋ ಕೇಳಿ, ಕೇಳ್ರಪ್ಪೋ ಕೇಳಿ. ಯೋ, ಕೇಳ್ತಾ ಇದ್ದೀವಿ, ಹೇಳಯ್ಯ. ಕೇಳ್ರಪ್ಪೋ ಕೇಳಿ. ನಾಳೆ ಅರಮನೆಯಾಗೆ ಮಹಾರಾಜರು ಕವಿಗೋಷ್ಠಿ ಮಾಡ್ಕೊಂಡವ್ರೆ. ಅದಕ್ಕೆ ಕುಳ್ರು, ಕುಂಟ್ರು, ಮುದುಕರು, ಎಳವರು ಯಾರು ಬೇಕಾದ್ರೂ ಸೇರ್ಕೋಬಹುದು. ಯಾರು ಸುವಸ್ತುತಿನ ಚಂದಾಗಿ ಬರೀತಾರೋ ಅವರಿಗೆ ನಮ್ಮ ಮಹಾರಾಜರು ದೊಡ್ಡ ಬಹುಮಾನ ಕೊಡ್ತಾರೆ. 5 ವರಹ ಕೊಡ್ತಾರ? 5 ವರಹ ಕೊಡ್ತಾರ? 5 ವರ 1000 ವರ ಬಹುಮಾನ ಕೊಡ್ತಾರೆ. 1000 ವರಹ? 1000 ವರಹ? ಯಾಕಪ್ಪ, ಏನಾಯ್ತು ಇವನಿಗೆ? 1000ಕ್ಕೆ ಸಾಯ್ತಾನಲ್ಲ. ನಗ್ತೀರಾ ನೀವು? ನಗೋದ್ ನನ್ ಕೇಳ್ದೆ ಇರ್ಬೋದು, ನಂಗೆ ಚಂದ ಕಾಣ್ತಾ ಐತೆ. ಅಲ್ಲ, ನಿಜವಾಗ್ಲು 1000 ವರಹ ಕೊಡ್ತಾರ? ನಿಜವಾಗ್ಲು 1000 ವರಹ ಕೊಡ್ತಾರ ಅಂದೆ? ಹೊಸಿ ಮೆತ್ತು ಮಾತಾಡಯ್ಯ, ನಂಗೇನ್ ಕಿವಿ ಕೇಳಕ್ಕಿಲ್ಲ ಅಂತ ತಿಳ್ಕೊಂಬಿಟ್ಯಾ? 1000 ವರ ಕೊಡ್ತಾರೆ. ನೀನು ಏನಾರು ಬರ್ದಿದ್ಯಾ? ನಾನು ಈಚೀಚೆಗೆ ಕವನಗಳನ್ನ ಬರೀತಾ ಇದ್ದೀನಿ. ಈಚೀಚೆಗೆ ನಾನು ಕವನಗಳನ್ನ ಬರೀತಾ ಇದ್ದೀನಿ ಎಂದೆ. ಯಾರಾದ್ರೂ ಅದನ್ನ ಓದ್ತಾರ? ಹೋಗ್ತೀನಿ ನೋಡು. ಓಹ್, ಓದ್ತಾರ? ಅದಲು ಬದಲು ಬದಲು ಅದಲು ಹಳ್ಳೆಣ್ಣೆ ಮಕ್ಕದವನೆ. ಅದಲು ಬದಲು ಅದಲು ಬದಲು ಇದೊಂದು ಸಾಹಿತ್ಯನೆಯ? ಅದೆಲ್ಲ ದೊಡ್ಡ ದೊಡ್ಡವರು ಬರೆಯೋದು ಸಾಹಿತ್ಯನ. ಹೇಳಕ್ಕಾಗಿಲ್ಲಪ್ಪ, ಯಾವ ಹೊತ್ನಲ್ಲಿ ಯಾರೇನಾಯ್ತಾರೋ ಏನು. ಅದಲು ಬದಲು ಬದಲು ನಿನ್ ಸಾವಾಸದಿಂದ ನನಗೂ ಅದೇ ಬಂದ್ಬಿಡ್ತು. ಏನಾದ್ರಾಗ್ಲಿ ನೀನು ಬರೀ, ನಿನಗೂ 1000 ವರ ಬಹುಮಾನ ಬಂದ್ರೂ ಬರ್ಬಹುದು. ಕೇಳಿ, ಕೊಂಡ್ರು, ಕುಳ್ರು, ಹೆಂಗಸರು, 1000 ವರಹ, 1,000 ವರಹ, 1,000 ವರಹ, 1,000 ವರಹ, 1,000 ವರಹ. ಅಮ್ಮ ಗಿರಿಜಾಂಬ ಕರೆದ್ರಾ? ಅಯ್ಯ, ನಿನ್ನೆಲ್ಲ ಹೋಗಮ್ಮ. ಅಯ್ಯೋ ಅಮ್ಮ ತಾಯೇ, ನನ್ನ ಕೂಗು ಊರವ್ರಿಗೆಲ್ಲ ಕೇಳಿಸುತ್ತೆ, ನಿನ್ನ ಗಂಡನ ಕಿವಿಗೆ ಮಾತ್ರ ಬೀಳೋದಿಲ್ವೇ? ನೀನು ಅವನಿಗೆ ಹೇಳಿ ಹೇಗಾದ್ರೂ ಮಾಡಿ ಆ ಬಹುಮಾನ ನನಗೇ ಸಿಗೋ ಹಾಗೆ ಮಾಡಮ್ಮ. 1000 ವರಹ, 1000 ವರಹ. ಅಯ್ಯಯ್ಯೋ, ಏನು ಮಾಡ್ಲಿ, ಏನೂ ಹೊಳಿತಾ ಇಲ್ವೇ? ಸ್ತುತಿ ಮಾಡಿ ಪದ್ಯ ಬರೋದು ಅಭ್ಯಾಸ ಇಲ್ಲ. ಮನುಷ್ಯರನ್ನ ಸ್ತುತಿ ಮಾಡೋದೇ ಕಷ್ಟ. ಅಂಥದ್ರಲ್ಲಿ ಆ ನಮ್ಮಪ್ಪ ಶಿವನ ಸ್ತುತಿ ಮಾಡಿ ಅವನು ಧ್ಯಾನ ಮಾಡಿ ಪದ್ಯ ಹೇಗೆ ಬರೀಲಿ? ಲಭ್ಯವಿಲ್ಲ, ಲಭ್ಯವಿಲ್ಲ. 1,000 ವರಹ
ಕವಿಗಳೇ ಅಂದಿದ್ದು? ನಾನೇಪ್ಪ ನಿನ್ನನ್ನ ಕವಿಗಳೇ ಅಂತ ಕರೆದದ್ದು. ಆಹಾ, ದೊಡ್ಡ ಮನುಷ್ಯ. ನೀನಾದ್ರೂ ನನ್ನ ಕವಿಗಳೇ ಅಂತ ಕರೆದಿಯಲ್ಲ, ಪುಣ್ಯಾತ್ಮ. ಯಾರಪ್ಪ ನೀನು? ನಾನು ಯಾರು? ಅತಿ ಮಧುರವು ಕರುಣಾನಂದಕರವೂ ಆದ ಕಸ್ತೂರಿ ಕನ್ನಡದ ಕವಿ ನಾನು. ನೀನು ನಮ್ ಜಾತಿಯವನೇ? ಅಯ್ಯಯ್ಯೋ, ಡಂಗೂರ ಸಾರಿಸಿದ್ದನ್ನ ನೀನು ಕೇಳಿಸ್ಕೊಂಡ್ಬಿಟ್ಟಿಯಾ? ಯಾಕಯ್ಯ ನನ್ನ ಹೊಟ್ಟೆ ಮೇಲೆ ಹೊಡೆಯೋದಕ್ಕೆ ಬಂದೆ? ಮಹಾರಾಜರು ಡಂಗುರ ಹೊಡೆಸಿದ ಪ್ರಕಾರ ಶಿವಸ್ತುತಿಯನ್ನು ಬರೆದುಕೊಂಡು ಹೋದರೆ ಬಹುಮಾನ ನಿನಗೇ ಸಿಗುತ್ತದೆ ಅಲ್ಲ? ಹೌದು ಹೌದು, ಆದ್ರೆ ಆ ಶಿವಸ್ತುತಿಯನ್ನ ನಾನು ಬರೀಬೇಕಲ್ಲ. ಆ ಶಿವಸ್ತುತಿಯನ್ನ ನಾನು ಬರೆದು ಕೊಡುತ್ತೇನೆ. ಶಿವಸ್ತುತಿನ ನೀನು ನನಗೆ ಬರ್ಕೊಡ್ತೀಯ? ನಾನದನ್ನ ನನ್ನದು ಅಂತ ಹೇಳ್ಬೇಕಾ? ಚೆನ್ನಾಗಿದೆ ಚೆನ್ನಾಗಿದೆ. ಅಲ್ಲ ಆ ದೊಡ್ಡ ಮನುಷ್ಯ, ಏನೋ ಈಚೀಚೆಗೆ ಒಂದಿಷ್ಟು ಕವಿತೆ ಬರಿತಾ ಇದ್ದೀನಿ, ತಪ್ಪೋ ಒಪ್ಪೋ ಜನ ಓದ್ತಾ ಇದ್ದಾರೆ. ಈಗ ನೀನು ಕೆಲ್ಸಕ್ಕೆ ಬರ್ದೇ ಇರೋ ಕವಿತೆನ ನನ್ನದು ಅಂತ ಹೇಳಿಸಿ ನನ್ನ ತಲೆ ಮೇಲೆ ಕಲ್ಲು ಹಾಕ್ಬೇಕು ಅಂತಿದ್ದೀಯಾ? ಇಲ್ಲಪ್ಪ, ನಾನು ಕಲ್ಲು ಹಾಕೋದಕ್ಕೆ ಬಂದಿಲ್ಲ, ಕರುಣೆ ತೋರ್ಸಕ್ ಬಂದಿದ್ದೀನಿ. ಇಷ್ಟಕ್ಕೂ ನನ್ನ ಮೇಲೆ ನಿನಗೆ ನಂಬಿಕೆ ಇಲ್ಲ ಅಂತಂದ್ರೆ ಪರೀಕ್ಷೆ ಮಾಡಿ ನೋಡು. ಪರೀಕ್ಷೆನಾ? ಹೌದಾ? ಹೌದು. ಹಾಗಾದ್ರೆ ಕವಿರಾಯ, ನೀನ್ ಅದೇನ್ ಬರ್ಕೊಡ್ತೀಯೋ ಬರ್ಕೊಡು, ಅದನ್ನ ತಗೊಂಡು ಹೋಗಿ ಹಾಗೇ ಮಹಾರಾಜರ ಮುಂದೆ ಓದ್ತೀನಿ. ಅವ್ರೇನಾದ್ರೂ ಬಹುಮಾನ ಕೊಟ್ರೆ ಅದನ್ನ ತಂದು ನಿನಗೆ ಕೊಡ್ತೀನಿ. ಕೈ ನೀಡಿ ನನಗೇನ್ ಕೊಡ್ತೀಯೋ ಕೊಟ್ಬಿಡು. ನನಗೆ ಬಹುಮಾನದ ಮೇಲೆ ಆಸೆ ಇಲ್ಲ, ಎಲ್ಲವನ್ನೂ ನೀನೇ ತೆಗೆದುಕೋ. ಹಾಗಾದ್ರೆ ನಿನಗೆ ಬಹುಮಾನದ ಮೊತ್ತ ಬ್ಯಾಡವೇ ಬೇಡ? ಆಗಲೇ ಹೇಳಿದೆನಲ್ಲ, ಬಹುಮಾನದ ಮೇಲೆ ಆಸೆ ಇಲ್ಲವೆಂದು. ಎಲ್ಲವನ್ನೂ ನೀನೇ ತೆಗೆದುಕೋ. ಅಯ್ಯ ಕವಿರಾಯ, ಮಹಾರಾಜರು ಬಹುಮಾನ ಕೊಟ್ರೇನೋ ಸರಿ, ಬೇರೆ ಏನಾದ್ರೂ ಕೊಟ್ರೆ ತೆಗೆದುಕೋ. ತಗೋ, ನಿನ್ ಸಾವಾಸವೇ ಬೇಡ. ತಗೋ, ಆ ಚಿಂತೆ ನಿನಗೆ ಬೇಡ, ನಾನು ನೋಡಿಕೊಳ್ಳುತ್ತೇನೆ. ಏನು ಎಲ್ಲೆಲ್ಲಿ ಗಾಯ ಆಗಿದೆ ಅಂತ ನೋಡ್ತೀಯ? ಆಹಾ, ನೀನು ನಕ್ಕರೆ ಆ ದೇವರೇ ನಕ್ಕ ಕಾಣತ್ತಲ್ಲಪ್ಪ. ಹೌದು, ನಾನು ಅರಮನೆಗೆ ಹೋಗಿ ಹಿಂತಿರುಗಿ ಬಂದ್ಮೇಲೆ ನಿನ್ನೆಲ್ಲಿ ನೋಡ್ಲಿ? ನನ್ನನ್ನ ಎಲ್ಲಿ ಬೇಕಾದ್ರೂ ನೋಡಬಹುದು. ಏನ್ ಬೀದಿ ಬೀದಿ ಅಲ್ಲಿ ತೀರ್ತೀಯ? ಅದಕ್ಕೂ ನಗ್ತೀಯಲ್ಲಯ್ಯ. ನಿನ್ಗೇನು ಮನೆ ಮಠ ಇಲ್ವೇನಯ್ಯ? ಈ ಊರಿನ ದೊಡ್ಡ ಮನೆಯೇ ನನ್ನ ಮನೆ. ದೊಡ್ಡ ಮನೆ? ಅದೆಲ್ಲಿದೆಯಪ್ಪ? ಇದೇ ನನ್ನ ಮನೆ. ಇದು ಮನೆನಾ? ಹೌದು. ಇಲ್ಲಿ ವಾಸವಾಗಿದ್ದೀಯಾ? ನಿನ್ನ ಹತ್ರ ಮಾತಾಡ್ತಾ ಇದ್ರೆ ನನ್ನ ತಲೆ ಕೆಟ್ಟೋಗುತ್ತೆ. ನಾನು ಬರ್ಲಾ? ಹೋಗಿ ಬಾ, ನಿನಗೆ ಜಯವಾಗಲಿ. ಶಿವನೇ ಕಾಪಾಡಪ್ಪ. ನಿಮ್ ಚಿಕ್ಕಪ್ಪ ಪೂಜೆನೇ ಮಾಡಲ್ವೇ? ನಮ್ಮಪ್ಪ ಪೂಜೆ ಕೆಲ್ಸನ ಚಿಕ್ಕಪ್ಪನ್ಗೆ ಅಪ್ಸೋಗಿರೋದು. ಆದ್ರೆ ಚಿಕ್ಕಪ್ಪ ನಂಗೂರಲ್ಲಿ ಕೆಲ್ಸವಿದೆ, ನೀನೇ ಮಾಡು ಅಂತ ನನಗೆ ಹೇಳೋಗಿದ್ದಾರೆ. ಹೋಗ್ಲಿ ಬಿಡು, ಶಿವಪ್ಪನ್ ಪೂಜೆ ನಾನೇ ಮಾಡ್ತೀನಿ. ಆಯ್ತಮ್ಮ, ಶಿವಪ್ಪನ್ ಪೂಜೆ ನೀನೇ ಮಾಡು. ನಂಗ್ ಸಂಗೀತದ ಪಾಠಕ್ಕೆ ಹೊತ್ತಾಯ್ತು, ನಾನ್ ಬರ್ತೀನಿ. ನಾವೆಲ್ಲ ಆಟ ಆಡಕ್ ಹೋಗ್ತೀವಿ. ಶಿವಪ್ಪ, ಶಿವಪ್ಪ, ನಿನಗ್ ನೈವೇದ್ಯ ಮಾಡ್ಕೊಂಡ್ ಬಂದಿದ್ದೀನಿ. ಶಿವಪ್ಪ, ಅಪ್ಪ ಇದ್ದಿದ್ರೆ ನಿನಗ್ ಬೇಗ ನೈವೇದ್ಯ ತರ್ತಾ ಇದ್ರು. ಅವ್ರ ಊರಿಗೆ ಹೋಗಿದ್ದಾರೆ. ಇನ್ ಅಮ್ಮ, ನಿನಗ್ ಅಮ್ಮನೇ ಇಲ್ಲ ಅಂತ ನಿನಗ್ ಗೊತ್ತಲ್ಲ. ಅಮ್ಮನ್ ಮುಖನೇ ಕಾಣ್ದಿರೋಳು ನಾನು ಚಿಕ್ಕ ಹುಡುಗಿ ಅಲ್ವಾ? ನೇಂದಿಂದ ನೈವೇದ್ಯ ಮಾಡ್ಕೊಂಡ್ ಬರ್ಬೇಕಲ್ಲ, ಅದಕ್ಕೆ ಬರೋ ತಡವಾಯ್ತಪ್ಪ. ಕಾದು ಬೇಸರವಾಯ್ತೆ ನನ್ನಪ್ಪ.
ಇಲ್ಲ ಹೊತ್ತು ಮೀರ್ ಬಂದೆ ಅಂತ ಕೋಪನೆ ಶಿವಪ್ಪ. ನಾಳೆಯಿಂದ ತಡ ಮಾಡೋದೇ ಇಲ್ಲ. ಇವತ್ ತಿನ್ನೋದಿಕ್ ಬಾರಪ್ಪ. ನನ್ ಗೆಳತಿರೆಲ್ಲ ಆಟ ಆಡೋದಿಕ್ಕೆ ನನ್ಗೋಸ್ಕರ ಕಾಯ್ತಿದ್ದಾರೆ. ಬೇಗ ಬರ್ತೀನಪ್ಪ. ಬೇಕಾದ್ರೆ ನಿನ್ನನ್ನು ಆಟ ಕರ್ಕೊಂಡು ಹೋಗ್ತೀನಿ, ಆಗ್ಬೋದಾ? ನೋಡು, ನೀ ದೇವ್ರಾಗಿ ನನ್ನ ಹತ್ರ ಹಠ ಮಾಡೋದ್ ಸರಿಯೇ? ನೀಗೆಲ್ಲ ಮಾಡಿದ್ರೆ ನಂಗೆ ಅಳುನೇ ಬಂದ್ಬಿಡತ್ತ ಅಷ್ಟೇ. ನಿನಗೋಸ್ಕರ ಬೇಗ ಮಾಡಿ ಕೈಯೆಲ್ಲ ಸುಟ್ಕೊಂಡು ನಾನು ತಿನ್ನದೆ ನೀ ಹಸುವಿಂದಿರ್ತೀಯಲ್ಲ ಅಂತ ಓಡೋಡ್ ಬಂದೆ. ಬಾರಪ್ಪ ಶಿವಪ್ಪ, ಬಾರಪ್ಪ. ಕೃಪಾಕರ, ಆ ಕಂದಮ್ಮ ಅಷ್ಟು ವಿಧವಾಗಿ ಕೇಳಿಕೊಳ್ಳುತ್ತಿದ್ದರೂ ಇನ್ನೂ ಕರುಣಿಸಲಿಲ್ಲವೇಕೆ? ದೇವಿ, ನೈವೇದ್ಯವನ್ನು ಬೇಗ ತಿಂದು ಬಿಟ್ಟರೆ ಆ ಮುಗ್ಧ ಮಗುವಿನ ಮಾತುಗಳನ್ನು ಕೇಳುವ ಅವಕಾಶ ತಪ್ಪಿ ಹೋಗುತ್ತದಲ್ಲ ಎಂದು ಸುಮ್ಮನಿರುವೆ. ಅಲ್ಲ ಶಿವಪ್ಪ, ಇಷ್ಟು ಮಿತವಾಗಿ ಕೇಳ್ಕೊಂಡ್ರು ನಿನಗ್ ಕರುಣೆ ಬರ್ಲಿಲ್ವೇ? ಕರುಣಾ ಸಾಗರ್ನಂತೆ ಯಾರೋ ಬುದ್ಧಿಯಿಂದ ಸಿಟ್ಟಿರ್ಬೇಕು. ಈಗೇನ್ ಬರ್ತಾ ಇಲ್ಲಪ್ಪ ಶಿವಪ್ಪ. ನೀನು ಶಿವಪ್ಪ ಅಲ್ಲ, ಕಲ್ಲ ಕುಳಿತಿರೋ ಕಲ್ಲಪ್ಪ. ನೋಡ್ತಾ ಇರೋ, ಈ ನೈವೇದ್ಯ ಮನೆಗ್ ತಗೊಂಡೋಗ್ಬಿಡ್ತೀನಿ ಅಷ್ಟೇ. ದಮ್ಮಯ್ಯ ಗುಡ್ಡೆ ಹಾಕಿದ್ರು ಕೊಡೋದಿಲ್ಲ. ಕೊನೆ ಸಾರಿ ಹೇಳ್ತಾ ಇದ್ದೀನಿ, ಈಗೇನ್ ಬರ್ತಾ ಇಲ್ಲಪ್ಪ. ಇದು ಬಂದೆ ಅಮ್ಮ. ಉಮಾ, ಬಂದಿದ್ದೀನಮ್ಮ. ಶಿವಪ್ಪ, ಬಂದ್ಯಾ ನನ್ನಪ್ಪ? ಇಷ್ಟು ಕಾಡಿ ಬೇಡಿದ್ರು ಈಗ ಬಂದಿದ್ಯಾ? ಹೋಗ್, ಹತ್ರ ಮಾತೇ ಆಡಲ್ಲ. ನೈವೇದ್ಯ ಕೊಡುವುದಿಲ್ಲವೇ ಮಗು? ಹೊಟ್ಟೆ ಬಹಳ ಹಸಿದಿದೆ ಕಂದ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಿಗೆ ಹಸಿವೆಯೇ? ನನ್ನೊಂದಿಗೆ ಒಂದು ದಿನವೂ ಹೀಗೆ ಹೇಳಲಿಲ್ಲವಲ್ಲ. ಅಮ್ಮ, ನನಗೆ ಹಸಿವು ತಡೆಯಲಾಗುತ್ತಿಲ್ಲ, ಕೊಡು ತಾಯಿ. ಹೊಟ್ಟೆ ಹಸು ಅಂದ್ಯಲ್ಲ, ಅದಕ್ಕೆ ಕೊಡ್ತಾ ಇದ್ದೀನಿ. ಹೋಗ್ಲಿ ತಗೋ. ಈಗ ನೀನು ಒಳ್ಳೆಯ ಹುಡುಗಿ. ಬಹಳ ರುಚಿಯಾಗಿದೆ. ನೈವೇದ್ಯ ತುಂಬಾ ಚೆನ್ನಾಗಿತ್ತು ಮಗು. ಸರಿ, ಹೊಗಳಿಕೆ ಸಾಕು. ನಾಳೆಯಿಂದ ತಡ ಮಾಡಿ ಬರ್ಬಾರ್ದು, ತಿಳಿತಾ? ತಿಳಿಯಿತು. ಬರ್ಲಾ ಶಿವಪ್ಪ? ಓಹೋ, ಏನಮ್ಮ ಉಮಾ, ಶಿವಪ್ಪನಿಗೆ ನೈವೇದ್ಯ ಮಾಡಿದ್ಯಾ? ಓ, ಮಾಡ್ಬಂದೆ ಚಿಕ್ಕಪ್ಪ. ನನಗೂ ತುಂಬಾ ಹೊಟ್ಟೆ ಸಿತಾ ಇದೆ, ಕೊಡು. ಬರೀ ಪಾತ್ರೆ ಇದೆಯಲ್ಲಮ್ಮ, ಪ್ರಸಾದ ಎಲ್ಲಿ? ಪ್ರಸಾದ ನಾ ತಗೊಂಡೋಗಿದ್ ನೈವೇದ್ಯ ಎಲ್ಲ ಚೆನ್ನಾಗಿತ್ತು ಅಂತ ಆ ಶಿವಪ್ಪನೇ ತಿನ್ಬಿಟ್ಟ ಚಿಕ್ಕಪ್ಪ. ಆ ಶಿವಪ್ಪ ತಿನ್ನ? ಆ ಶಿವಪ್ಪ ಪ್ರತ್ಯಕ್ಷ ಆಗಿ ಈ ನೈವೇದ್ಯ ತಿನ್ನ? ಹೌದು ಚಿಕ್ಕಪ್ಪ, ಅಪ್ಪ ದಿನ ನೈವೇದ್ಯ ಕೊಟ್ ಬರ್ತಿದ್ರಲ್ಲ, ಇವತ್ತು ನಾನ್ ತಗೊಂಡೋಗ್ ಕರೆದ್ರೆ ಬರೋದ್ ಬೇಡ್ವೆ? ಚಿಕ್ಕ ಹುಡುಗಿ ಅಂತ ಕಾಡಿಸ್ಬಿಡೋದೆ ಚಿಕ್ಕಪ್ಪ. ಒಳ್ಳೆ ಮಾತಲ್ ಕರ್ದೆ, ಅತ್ಕೊಂಡ್ ಕರ್ದೆ, ಬರ್ಲೇ ಇಲ್ಲ. ಕಡೆಗ್ ನನಗ್ ಕೋಪ ಬಂದು ಒಂದ್ ಗದರ್ ಹಾಕ್ತೆ ನೋಡು. ಆಗ ಎಲ್ಲಿದ್ನೋ ಆ ಶಿವಪ್ಪ ಓಡ್ ಬಂದು ನೈವೇದ್ಯ ಎಲ್ಲ ತಿನ್ಬಿಟ್ಟ. ಎಲ್ಲಾದ್ರೂ ಕಲಿಲಿಂಗ ನೈವೇದ್ಯ ತಿನ್ನುತ್ತಾ? ಅದನ್ನ ಯಾರಾದ್ರೂ ನಂಬ್ತಾರ? ಬಾಯ್ಲಿ ಕೂತ್ಕೋ. ಏ ಜಾಣ ಮರಿ ಅಲ್ವಾ ನೀನು? ಏ ಕಳ್ಳಿ, ಪ್ರಸಾದ ಎಲ್ಲ ನೀನೇ ತಿಂದೆ ಅಲ್ಲ? ಸುಳ್ಳು ಹೇಳ್ಬೇಡ. ನಾ ಸುಳ್ಳು ಹೇಳ್ತಿಲ್ಲ ಚಿಕ್ಕಪ್ಪ, ಖಂಡಿತವಾಗ್ಲೂ ಆ ಶಿವಪ್ಪನೇ ತಿಂದ. ಮುಚ್ಚ ಬಾಯ್. ಮಾತಾಡಿದ್ರೆ ಶಿವಪ್ಪ ತಿಂದ ಅಂತ ಯಾಕೆ ಸುಳ್ಳು ಬೊಗಳ್ತೀಯಾ? ಇಷ್ಟುದ್ದ ಇದೆಯಾ? ಅಷ್ಟು ದೊಡ್ಡ ಸುಳ್ಳು ಹೇಳ್ತಾ ಇದೆಯಲ್ಲ, ನಾಚೆ ಆಗಲ್ವ ನಿನ್ಗೆ? ನಾನೇನು ಅಂತ ಅಪರಾಧ ಮಾಡಿಲ್ಲ ಚಿಕ್ಕಪ್ಪ. ಬೇಕಾದ್ರೆ ನೀನೇ ನನ್ ಜೊತೆ ಬಾ, ಆ ಶಿವಪ್ಪನೇ ಬಂದು ನೈವೇದ್ಯ ತಿಂತಾನೋ ಇಲ್ವೋ ನೋಡು. ನಿನಗೆ ಎದ್ದೋತದ್ವ ಭಕ್ತಿ ಹೆಚ್ಚಾಗಿ ಹುಚ್ಚಿಡಿತಾ ಇದೆ. ನಿನ್ನ ಮಾತು ನಾನ್ ಕೇಳಿದ್ರೆ ನನಗೂ ಹುಚ್ಚಿಡಿದು ಬಿಡುತ್ತೆ. ಸಾಯಿ. ಅಯ್ಯಯ್ಯೋ, ಇಷ್ಟೊಂದು ಜನ ಇದಾರಲ್ಲಪ್ಪ, ಯಾರು? ಓಹೋ, ಮಹಾಪ್ರಭು ಪ್ರಣಾಮಗಳು. ನೀವಲ್ವಾ? ಅಯ್ಯೋ, ಓಹೋ, ಮಹಾರಾಜ ಪ್ರಣಾಮಗಳು. ನೀವು ಅಲ್ವಾ? ಯಾರಿರ್ಬೋದು? ಓಹೋ, ಮಹಾರಾಜ ಪ್ರಣಾಮಗಳು. ನೀವು ಅಲ್ವಾ? ಓಹೋ, ಮೇಲ್ಗಡೆ ಕೂತಿದ್ದಾರೆ, ಇವರೇ ಇರಬೇಕು. ಆಹಾ, ರಾಜ ಪ್ರತ್ಯಕ್ಷ ದೇವತಾ.
ಶಿವಸ್ತುತಿಯನ್ನು ಬರೆದು ತಂದಿರುವ ಈ ನೀಲಕಂಠನ ಪ್ರಣಾಮಗಳು. ಕವಿವರ್ಯರೇ, ಆ? ನಮ್ಮ ಮನಸ್ಸನ್ನು ಸಂತೋಷಪಡಿಸುವಂತಹ ಶಿವಸ್ತುತಿಯನ್ನು ಬರೆದು ತಂದಿರುವಿರಾ? ನಾನೇ ಬರೆದು ತಂದಿರುವುದು. ಬಹಳ ಸಂತೋಷ. ಎಲ್ಲಿ ಅದನ್ನ ನೀವೇ ಪಠಿಸಿ. ಯಾಕೆ ಇಲ್ಲಿ ಯಾರಿಗೂ ಓದಕ್ ಬರಲ್ವೇ? ಅವನ ಲೇಷಗಳಿಂದ್ರಾರ್ಚುತ ಹರವಿಧಿ ಮುಖ ನಿರ್ಜರ ರಾವಣ ಭಾಸಾಂಶಗಳಿಗ ಶಶಿಮುಖ ತೇಜಗಳು ನಾವನ ಸತ್ತಾದ್ಯಂತದ ಕೋಟಿಯ ದಾಟಿಹುದು ಆ ದೇವನ ಪದಪದ್ಮವನಾವಗಮ ಅಭಿವಂದಿಸುವೆನು. ಭಲೆ ಭಲೆ ಕವಿವರ್ಯರೇ, ನಿಮ್ಮ ಅಪೂರ್ವವೂ ಅದ್ಭುತವೂ ಆದ ಈ ಶಿವಸ್ತುತಿಯನ್ನು ಕೇಳಿ ನಮ್ಮ ಮನಸ್ಸು ಆನಂದದಿಂದ ತೇಲಾಡುತ್ತಿದೆ. ನಿಮ್ಮ ಅಭಿಪ್ರಾಯವೇನು ಮಂತ್ರಿಗಳೇ? ಈ ಸ್ತುತಿಯ ಭಾವನೆಗಳು ನಿಜಕ್ಕೂ ಅನುಪಮ ಪ್ರಭು. ಕವಿಶ್ರೇಷ್ಠರೇ, ನಮ್ಮ ಆಸ್ಥಾನ ಪಂಡಿತರಾರು ಮಾಡದಿರುವಂತಹ ಮಹಾನ್ ಸಾಧನೆಯನ್ನು ನೀವು ಮಾಡಿರುತ್ತೀರಿ. ಆದುದರಿಂದ ಸಂತೋಷವಾಗಿ ಬಹುಮಾನವನ್ನು ನಿಮಗೇ ಕೊಡುತ್ತೇನೆ. ಯಾರಲ್ಲಿ? ಅಯ್ಯೋ, ಸಾವಿರ ವರಹ ಪ್ರಭುಗಳೇ, ಕೊಡಿ ಕೊಡಿ ಕೊಡಿ. ದಯಮಾಡಿ ನಿಧಾನಿಸಬೇಕು. ಅಯ್ಯಯ್ಯೋ, ಇವನ್ ಯಾರಪ್ಪ ಅಡ್ಡಗಾಲ್ ಹಾಕ್ತಾ ಇದ್ದಾನೆ? ಏಕೆ? ಪ್ರಭುಗಳು ಅವಸರದ ತೀರ್ಮಾನ ತೆಗೆದುಕೊಂಡಂತಿದೆ. ಕವಿಗಳೇ, ಇತ್ತ ಬರುವಿರಾ? ಓ, ನಾನ್ ಬರಲ್ಲ, ಬಹುಮಾನ ತಕೊಂಡೇ ಬರೋದು. ಅಷ್ಟ್ರಲ್ಲಿ ನಿಮ್ಗೇನ್ರಿ ಅವಸರ? ಪ್ರಭುಗಳೇ, ಕೊಟ್ಬಿಡಿ. ಅನುಮಾನವಿರುವುದು ಅಲ್ಲಿಯೇ. ಬನ್ನಿ, ಇತ್ತ ಬನ್ನಿ. ಒಳ್ಳೆ ಪೀಕ್ಲಾಟಕ್ಕೆ ಇಟ್ಕೋತಲ್ಲ, ಅದೇನ್ರಿ ನಿಮ್ಮ ಅನುಮಾನ? ಈ ಶಿವಸ್ತುತಿಯನ್ನು ಬರೆದವರು ನೀವೇ ತಾನೇ? ಮತ್ತೆ ಅಲ್ಲಿ ಮಂಟಪದಲ್ಲಿ ಯಾರೋ ಬರ್ಕೊಟ್ರು ಎತ್ಕೊಂಡ್ಬಂದ್ಬಿಟ್ಟೆ ಅನ್ಕೊಂಡ್ರ? ನಾನೇರಿ ಬರ್ದಿರೋದು. ಹಾಗಿದ್ದರೆ ಈ ಶಿವಸ್ತುತಿಯನ್ನು ವಿವರವಾಗಿ ವರ್ಣಿಸಿ. ಅಯ್ಯಯ್ಯಪ್ಪ, ಅಲ್ರಿ ಮಹಾರಾಜರೇ ಮೆಚ್ಚಿ ಬಹುಮಾನ ಕೊಡ್ತಿರ್ಬೇಕಾದ್ರೆ ನೀವ್ಯಾಕ್ರಿ ಹುಳಿ ಹಿಂಡ್ತೀರಾ? ಹಾಗೆಲ್ಲ ಅಪಾರ್ಥ ಮಾಡಿಕೊಳ್ಳಬೇಡಿ. ನಿಮ್ಮ ಸ್ತುತಿಯಲ್ಲಿ ದೋಷವಿದೆ. ದೋಷವೇ? ಸ್ವಾಮಿ, ಅದು ಎಷ್ಟು ದೋಷ ಇದೆಯೋ ಅಷ್ಟು ವರಹ ಕಡಿಮೆ ಮಾಡಿಸ್ಕೊಂಡು ಬಹುಮಾನ ಕೊಡಿಸ್ಬಿಡ್ರಿ, ನಿಮಗೆ ಪುಣ್ಯ ಬರುತ್ತೆ. ಏನು ಹೇಳುತ್ತಿರುವಿರಿ ವಿದ್ಯಾಸಾಗರ್ರೆ? ಸೊಗಸಾದ ಸವಿಮುತ್ತಿನ ಕನ್ನಡ ನುಡಿಗಳಿಂದ ಬರೆದ ಇವರ ಶಿವಸ್ತುತಿಯಲ್ಲಿ ದೋಷವೇ? ಕನ್ನಡ ನುಡಿಗಳಿಗೆ ಹೊನ್ನಿನ ಕಳಶವಿಟ್ಟಂತಿದೆ ಇವರ ಈ ಸ್ತುತಿ. ಶ್ರೇಷ್ಠವಾದ ಕೃತಿಗಳಿಗೆ ಮಹಾಪ್ರಭುಗಳು ಬಹುಮಾನ ಕೊಡುವುದಾದರೆ ಅದನ್ನು ಕಂಡು ಸಂತೋಷಿಸುವವನು ನಾನು. ಹಾಗೆಯೇ ದೋಷಯುಕ್ತವಾದ ಕೃತಿಗಳಿಗೆ ಮಹಾಪ್ರಭುಗಳು ಬಹುಮಾನ ಕೊಡುವುದಾದರೆ ಅದನ್ನು ಕಂಡು ದುಃಖಿಸುವವನು ನಾನು. ಈ ಕೃತಿಯಲ್ಲಿ ದೋಷವಿದೆ ಎಂದು ನಿರೂಪಿಸಬಲ್ಲೆ. ರೀ, ಬರೋದರಲ್ಲಿ ನಿಮಗೂ ಏನಾದರೂ ಕೊಡ್ತೀನಿ, ಸುಮ್ಮನೆ ಯಾಕ್ರಿ ನನ್ನ ಬಾಯಿಗೆ ಮುಣ್ಣಾಕ್ತೀರಾ? ಸಾಧ್ಯವಿಲ್ಲ. ಕಳಪೆ ಕೃತಿಗಳನ್ನು ಈ ವಿದ್ಯಾಲಂಕಾರ ವಿದ್ಯಾಸಾಗರ ಎಂದೂ ಮಾನ್ಯ ಮಾಡುವುದಿಲ್ಲ. ಆಹಾ, ನಮ್ಮಪ್ಪ ಪುಣ್ಯಾತ್ಮ, ಒಳ್ಳೆ ಕರಡಿ ಕೈಗೆ ಸಿಕ್ಕಾಕೊಂಡಾಯ್ತಲ್ಲಪ್ಪ. ಒಂದಂತೂ ನಿಜ ಸ್ವಾಮಿ. ಏನು? ಏನಿಲ್ಲ, ಕೆಲವು ಕವಿಗಳು ಸ್ತುತಿ ಬರೆದು ಹೆಸರು ಮಾಡ್ತಾರೆ, ಇನ್ನು ಕೆಲವರು ಬರ್ದಿರೋ ಸ್ತುತಿನಲ್ಲೇ ದೋಷ ಹುಡುಕಿನೇ ಹೆಸರು ಮಾಡ್ತಾರೆ. ನಿಮ್ಮಂಥವ್ರು 4 ಜನ ಇದ್ಬಿಟ್ರೆ ಬೇಡಿ, ನೀವು ಒಬ್ರಿದ್ರೆ ಸಾಕು, ಇಡೀ ಊರೇ ಉದ್ಧಾರ ಆಗೋಗುತ್ತೆ. ಬರ್ತೀನಿ ಸ್ವಾಮಿ. ಕವಿಗಳೇ, ಕವಿರಾಯ, ನೀನು ಕಪ್ಪಿರಾಯ, ಎಲ್ಲಿದ್ದೀಯಾ? ಬರಲ್ಲ. ಅವನು ಯಾಕೆ ಬರ್ತಾನೆ? ಅವನು ಬರ್ದಿದ್ಮೇಲೆ ನಾನು ಯಾಕೆ ಕೂಗ್ಬೇಕು? ಕೂಗಿ ನನ್ ಗಂಟ್ಲು ಒಣಗೋಯ್ತು. ಅಯ್ಯಪ್ಪ, ದಾಹ. ಅವತ್ತು ತಾಳೆಗರಿ ಕೊಟ್ಟೆ, ಇವತ್ತು ಚೊಂಬು ಕೊಡ್ತಾ ಇದ್ದೀಯಾ? ಅಯ್ಯೋ, ನಾನ್ ನಿನಗೇನಯ್ಯ ಅನ್ಯಾಯ ಮಾಡಿದೆ? ನನಗೆ ಯಾಕಯ್ಯ ಹೀಗ್ ಮಾಡ್ತಾ ಇದ್ದೀಯಾ? ನಿಧಾನ, ಸಮಾಧಾನ ಮಾಡಿಕೊ. ನೋಡು, ಮನುಷ್ಯನಿಗೆ ಬೇಕಾಗಿರೋದು ತಾಳ್ಮೆ. ತಾಳ್ಮೆ ಬಹಳ ಮುಖ್ಯ. ತಾಳ್ಮೆ? ನಿನ್ನ ಮಾತು ನೆಚ್ಕೊಂಡು ಹೋಗಿದ್ದಕ್ಕೆ ತಳ ಮುಟ್ಟಿಸ್ಬಿಟ್ಟಿಲ್ಲಯ್ಯ. ಬಹುಮಾನ ಸಿಕ್ಕಿತು? ಸಿಕ್ತು ಬಹುಮಾನ. ಸ್ವಲ್ಪ ಹೊತ್ತಿದ್ದಿದ್ರೆ ಓದೇ ಸಿಗ್ತಾ ಇತ್ತು. ಅಯ್ಯ ಕವಿ ಸಾರ್ವಭೌಮ, ಅಲ್ಲಿ ನಡೆದದ್ದಾದ್ರೂ ಏನು ಅಂತ ಹೇಳಯ್ಯ. ನಡೆದದ್ದ ದೋಷ, ಪರಮ ದೋಷ. ನೀನು ಬರೆದ ಶಿವಸ್ತುತಿಯಲ್ಲಿ ದೋಷ ಇದೆಯಂತೆ. ಏನು? ನಾನು ಬರೆದ ಸ್ತುತಿಯಲ್ಲಿ ದೋಷವೇ? ಯಾವ ಅಧಮ ಹಾಗೆ ಹೇಳಿದ? ನಿಮ್ಮ ಅಜ್ಜ ಅಲ್ಲೊಬ್ಬ ಇದ್ದಾನೆ. ಮುಚ್ಚು ಬಾಯ್. ಯಾರವನು? ತೋರಿಸು. ಅಯ್ಯೋ, ನಾನು ಅಲ್ಲಿಗೆ ಬರಲ್ಲ, ಮತ್ತೆ ನಿನ್ ಸಹವಾಸನೇ ಸಾಕಪ್ಪ.
ಮರು ಮಾತಾಡದೆ ನನ್ನೊಂದಿಗೆ ಬಂದರೆ ಸರಿ, ಇಲ್ಲದೆ ಹೋದ್ರೆ ಕೊಂದು ಬಿಡುತ್ತೇನೆ. ಹಾಗಾದ್ರೆ ಬಂದು ಬಿಡುತ್ತೇನೆ. ಸರಿ ಬಾ. ಅಯ್ಯಯ್ಯೋ, ಬಿಡ್ಬಿಡಯ್ಯ, ಬಿಡಯ್ಯ, ಅಯ್ಯೋ. ಬೇಡಯ್ಯ, ಬೇಡಯ್ಯ. ಈ ಕವಿವರ್ಯರು ಬರೆದಿರುವ ಸ್ತುತಿಯಲ್ಲಿ ದೋಷವಿದೆ ಎಂದು ಹೇಳಿದವನಾರು? ಅವನಿವನೆಂದು ಮರ್ಯಾದೆ ಮೀರಿ ಮಾತನಾಡಕೂಡದು. ಸಭೆಯ ಮರ್ಯಾದೆಯನ್ನು ಅರಿತು ಮಾತನಾಡಿದರೆ ಸರಿಯಾದ ಉತ್ತರವನ್ನು ಕೊಡಲಾಗುವುದು. ಅಂದರೆ ಈ ಸಭೆಯಲ್ಲಿ ತಪ್ಪು ಹೇಳಿದವನಿಗೆ ಹೆಚ್ಚು ಮರ್ಯಾದೆಯೋ? ಹಾಗಲ್ಲ, ಇದು ಕವಿಗಳ ಗೋಷ್ಠಿ. ಇಲ್ಲಿ ಎಲ್ಲರಿಗೂ ಸಮಾನ ಮರ್ಯಾದೆ. ಹಾಗಾದರೆ ಈ ಕವಿಗೋಷ್ಠಿಯಲ್ಲಿ ಇವರು ತಂದ ಸ್ತುತಿಯು ಬಹುಮಾನಕ್ಕೆ ಅರ್ಹವಲ್ಲವೆಂದು ಹೇಳಿದವರಾರು? ದೋಷದಿಂದ ಕೂಡಿದ ಸ್ತುತಿಯಾದ್ದರಿಂದ ಅದು ಬಹುಮಾನಕ್ಕೆ ಅರ್ಹವಲ್ಲವೆಂದು ತಡೆದದ್ದು ನಾನೇ. ಯಾರೇ ಮುದುಕ? ಮಾತು ಸಭ್ಯತೆಯ ಎಲ್ಲೇನು ಮೀರುತ್ತಿದೆ. ಅವರು ನಮ್ಮ ಕವಿಗಳಲ್ಲಿಯೇ ಅಗ್ರಗಣ್ಯರು. ಇವರು ಅಗ್ರಗಣ್ಯರು? ಅದಕ್ಕೆ ಇಷ್ಟೊಂದು ಪೊಗರು? ನ್ಯಾಯಕ್ಕೆ ಧರ್ಮಕ್ಕೆ ಹೆಸರಾದ ಕರುಣೆಯ ನನ್ನೆಯ ಡಮರುಗವೆಂದು ಖ್ಯಾತಿಗೊಂಡ ಕನ್ನಡದ ಭಾಷೆಯಲ್ಲಿ ಬರೆದ ಈ ಸ್ತುತಿಯಲ್ಲಿ ಅದಾವ ದೋಷವನ್ನು ಕಂಡಿರಿ? ಈ ಶಿವಸ್ತುತಿಯನ್ನು ಬರೆದವರು ಅವರು. ಅವರ ಪರವಾಗಿ ವಾದ ಮಾಡಲು ನೀವು ಯಾರು? ನ್ಯಾಯಕ್ಕಾಗಿ ಹೋರಾಡುವ ನಿಷ್ಪಕ್ಷಪಾತಿ. ಈಗ ಇದರ ತಪ್ಪು ಒಪ್ಪುಗಳ ನಿರ್ಧಾರವಾಗಲೇಬೇಕು. ಈ ಸ್ತುತಿಯಲ್ಲಿ ದೋಷವಿದೆ ಎಂದು ಆಣೆ ಮಾಡಿ ಹೇಳಬಲ್ಲಿರಾ? ನಾನು ಕಲಿತ ವಿದ್ಯೆಯ ಮೇಲೆ ಆಣೆ ಮಾಡಿ ಹೇಳುತ್ತಿದ್ದೇನೆ, ಈ ಶಿವಸ್ತುತಿಯಲ್ಲಿ ವ್ಯಾಕರಣ ದೋಷವಿದೆ. ನಾಲಿಗೆಯನ್ನು ಬಿಗಿ ಹಿಡಿದು ಮಾತನಾಡಿ. ವ್ಯಾಕರಣ ದೋಷವಂತೆ? ಅದೆಂದಿಗೂ ಸಾಧ್ಯವಿಲ್ಲ. ಇದು ಸುಳ್ಳು. ಇದು ಸತ್ಯ. ಒಂದು ವೇಳೆ ನನ್ನ ಮಾತು ಸುಳ್ಳೆಂದು ಪ್ರಮಾಣಿಸಲ್ಪಟ್ಟರೆ ನನ್ನ ವಿದ್ಯೆಯಲ್ಲಿ ಆತನಿಗೆ ಧಾರೆ ಇರುತ್ತೇನೆ. ಶಾಂತಿ ಶಾಂತಿ. ಕವಿತೆಗಳ ಬಗ್ಗೆ ವಾದ ವಿವಾದಗಳು ಸಹಜವೇ, ಆದರೆ ಅದು ಕಲಹಕ್ಕೆ ನಾಂದಿಯಾಗಬಾರದು. ವಾದ ವಿವಾದ, ಕಲಹ ಇವು ಕವಿಗಳಿಗೆ ವಂಶ ಪಾರಂಪರ್ಯವಾಗಿ ಬಂದ ಆಸ್ತಿ ಎಂಬುದನ್ನು ಮರೆತು ಬಿಟ್ಟಿರಾ ಮಹಾರಾಜ? ಕವಿಶ್ರೇಷ್ಠರೇ, ನಾನಾರೆಂಬುದು ನಿಮಗಿನ್ನೂ ತಿಳಿದಿಲ್ಲ. ನೀನು ಯಾರೇ ಆಗಿರು, ಆ ನನ್ನ ಆರಾಧ್ಯ ದೈವ ಭುವನೇಶ್ವರಿಯ ಪತಿ ಮುಕ್ಕಣ್ಣನೇ ಬಂದು ನನ್ನನ್ನು ಸುಟ್ಟರೂ ಸರಿಯೇ, ನಾನು ಹೇಳುವುದೇ ಸತ್ಯ. ನಿಲ್ಲಿ ನಿಲ್ಲಿ. ನಿಮ್ಮಲ್ಲಿ ಕಲಹವೇಕೆ? ನಮ್ಮ ಮಾತನ್ನು ಲಾಲಿಸಿ. ಸತ್ಯವನ್ನು ಪ್ರತ್ಯಕ್ಷವಾಗಿ ಪ್ರಮಾಣಿಸುವ ಆ ತಾಯಿ ಭುವನೇಶ್ವರಿ ಕಲ್ಯಾಣಿಯಲ್ಲಿ ಈ ಶಿವಸ್ತುತಿಯ ಪರೀಕ್ಷೆ ಆಗಬಹುದು. ಆಗಬಹುದು, ಆಗಬಹುದು. ಪ್ರಿಯ ಬಂಧುಗಳೇ, ಈ ಶಿವಸ್ತುತಿಯು ಯಾವ ದೋಷವೂ ಇಲ್ಲದೆ ಪರಿಪೂರ್ಣವಾಗಿದ್ದರೆ ಆ ತಾಯಿ ಭುವನೇಶ್ವರಿ ಇದನ್ನು ನೀರಿನಲ್ಲಿ ತೇಲಿಸುವಳು, ಇಲ್ಲವಾದರೆ ಮುಳುಗಿಸುವಳು. ಇನ್ನು ಪರೀಕ್ಷೆ ಆರಂಭವಾಗಲಿ. ಏನಿದು? ಮುಳುಗಿತಲ್ಲ? ನಾನು ಹೇಳಲಿಲ್ಲವೇ ಪ್ರಭು, ಈ ಶಿವಸ್ತುತಿ ದೋಷಪೂರ್ಣವಾಗಿದೆ ಎಂದು? ತಾಯಿ ಭುವನೇಶ್ವರಿ ಮುಂದೆ ಸುಳ್ಳು ಹೇಳುವುದುಂಟೆ? ಮಹಾಪ್ರಭು, ಆ ಓಲೆಗರಿಯು ಮೊದಲೇ ಮುಳುಗಬೇಕಾಗಿತ್ತು. ಆದರೆ ಈ ಮಾಯಾವಿಯ ಮಾಯೆಯಿಂದ ಸ್ವಲ್ಪ ದೂರ ತೇಲಿತು ಅಷ್ಟೇ. ತಾಯಿ ಭುವನೇಶ್ವರಿ ಇಂತಹ ಮೋಸವನ್ನು ಸಹಿಸುವಳೆ? ಈಗ ಏನು ಹೇಳುವಿರಿ? ಈಗ ಏನು ಹೇಳುತ್ತೀರಿ ವಿದ್ಯಾಸಾಗರರೇ? ಈ ಶಿವಸ್ತುತಿಯಲ್ಲಿ ನಮಗಾವ ಅನುಮಾನವಿಲ್ಲದಿದ್ದರೂ ನಿಮ್ಮ ಹಠಮಾರಿತನಕ್ಕೋಸ್ಕರ ಈ ಪರೀಕ್ಷೆ. ಮಹಾಪ್ರಭುಗಳು ಕ್ಷಮಿಸಬೇಕು. ನನಗೆ ದಕ್ಕುವ ಬಹುಮಾನ ಬೇರೆಯವರ ಪಾಲಾಗುತ್ತದಲ್ಲ ಎಂಬ ಸ್ವಾರ್ಥದಿಂದ ಈ ಅವೇಕವನ್ನು ಮಾಡಿಬಿಟ್ಟೆ. ಅಲ್ಪವಿದ್ಯೆ ಮಹಾಗರ್ವಿ ಎಂಬಂತೆ ನನಗೆ ತಕ್ಕ ಶಾಸ್ತಿ ಆಯಿತು. ಆದರೂ ನಾನು ಕೊಟ್ಟ ಭಾಷೆಯಂತೆ ನನ್ನ ಸಕಲ ವಿದ್ಯೆಯನ್ನು ಈತನಿಗೆ ಧಾರೆ ಎರೆದು. ಬೇಡ ಬೇಡ ಕವಿಶ್ರೇಷ್ಠರೇ, ಪ್ರಜೆಗಳ ಹಿತಕ್ಕಾಗಿ, ಕನ್ನಡದ ಏಳಿಗೆಗಾಗಿ ನಿಮ್ಮ ವಿದ್ಯೆ ಸದುಪಯೋಗವಾಗಲಿ. ಮಹಾರಾಜ, ಈಗಲಾದರೂ ಈತನಿಗೆ ಬಹುಮಾನ ಕೊಡಬಹುದಲ್ಲ? ಸಂತೋಷವಾಗಿ. ಇಂಥ ಕವಿವರ್ಯರನ್ನು ಸನ್ಮಾನಿಸುವುದು ನಮ್ಮ ಭಾಗ್ಯವೆಂದು ತಿಳಿಯುತ್ತೇನೆ. ಯಾರಲ್ಲಿ? ಏನು ಅಂದ್ರೆ, ನೋಡಿದ್ರಾ, ಆದಷ್ಟು ಬೇಗ ಒಳ್ಳೆ ಕಾಲ ಬರುತ್ತೆ ಅಂತ ನಾನು ಹೇಳಿದ್ದೆ. ಅದು ಈಗ ನಿಜವಾಯ್ತಲ್ಲ? ಸಂತೋಷ ತಾನೆ?
ಅವ್ರ ಕೋಪ ನೋಡಿದ್ರೆ ನನಗ್ ಭಯವಾಗುತ್ತಪ್ಪ. ನೀ ನೈವೇದ್ಯ ತಿಂದೆ ಅಂದ್ರೆ ಅವ್ರು ನಂಬ್ತಾನೆ ಇಲ್ಲ ಶಿವಪ್ಪ. ಅದಕ್ಕೆ ನಿನ್ ಕೈ ಮುಗಿದ್ ಕೇಳ್ಕೊತೀನಿ, ಆವತ್ ಬಂದ್ ನೈವೇದ್ಯ ತಿಂದ್ಯಲ್ಲ ಹಾಗೆ ಇವತ್ತು ಬಂದು ನೈವೇದ್ಯ ತಿಂದು ನನ್ ಮಾನ ಉಳ್ಸಪ್ಪ. ಬಾರಪ್ಪ ಬಾರಪ್ಪ ನನ್ನಪ್ಪ ಶಿವಪ್ಪ, ಬಾರಪ್ಪ. ಶಿವಪ್ಪ ಶಿವಪ್ಪ ಅಂತೂ ಬಂದ್ಯಲ್ಲ ನನ್ನಪ್ಪ. ತಿನ್ನು, ತಗೋ ತಿನ್ನು ಶಿವಪ್ಪ. ನಿನಗೀಗ ಸಂತೋಷವಾಯಿತೆ ಮಗು? ನನಗ್ ತೃಪ್ತಿ ಆಯ್ತು ನನ್ನಪ್ಪ. ನನ್ ಮಾನ ಉಳಿಸ್ತೆ ಶಿವಪ್ಪ. ಶಿವಪ್ಪ, ನಾನ್ ನಿನ್ನನ್ ಬಿಟ್ಟು ಅರ್ಘಳ್ಗೇನು ಇರಕ್ಕಾಗ್ತಲ್ಲ ನನ್ನಪ್ಪ. ಅದಕ್ಕೆ ನನ್ನ ನಿನ್ ಬಳಿ ಕರ್ಕೊಂಡ್ಬಿಡಪ್ಪ, ಕರ್ಕೊಂಡ್ಬಿಡು. ನನಗೂ ಅಷ್ಟೇ ಮಗು. ನನ್ನ ಭಕ್ತರನ್ನು ಬಿಟ್ಟಿರಲು ನನ್ನಿಂದಲೂ ಸಾಧ್ಯವಿಲ್ಲ. ಅವರು ನನ್ನ ಬಳಿಯಲ್ಲಿಯೇ ಇದ್ದರೆ ನನಗದೇ ಪರಮಾನಂದ. ಬಾ ಕಂದ. ಏನು ಅಂದ್ರೆ ನೋಡಿದ್ರಾ ನಮ್ಮ ಮಗಳ ಮಹಾಭಾಗ್ಯವನ್ನ? ನೀವು ಐಶ್ವರ್ಯವನ್ನು ಕೇಳಿದ್ರಿ, ಆ ದೇವ ಕೊಟ್ಟ. ನಾನು ಮಗುವನ್ನು ಕೇಳಿದೆ, ಅದನ್ನು ದಯಪಾಲಿಸ್ದ. ನಮ್ಮ ಮಗಳು ಆ ಶಿವನನ್ನೇ ಕೇಳಿದ್ಲು, ಅವಳನ್ನು ತನ್ನೊಳಗೆ ಸೇರಿಸ್ಕೊಂಡ್ಬಿಟ್ಟ. ಅವಳ ದೆಸೆಯಿಂದ ನಮಗೂ ಪರಶಿವನ ದರ್ಶನವಾಯ್ತಲ್ಲ. ಇದು ನಮ್ಮ ಭಾಗ್ಯವಲ್ವೇ? ಶಂಭೋ ಶಂಭೋ ಶಂಕರ. ನಿಜ ನಾರದ. ಕೆಲವು ಭಕ್ತರು ಯಾವುದೋ ಫಲವನ್ನು ಅಪೇಕ್ಷಿಸಿ ಅದನ್ನು ಪಡೆದು ಅನುಭವಿಸುತ್ತಾರೆ. ಹಾಗೆಯೇ ಯಾವ ಫಲವನ್ನೂ ಅಪೇಕ್ಷಿಸದೆ ಭಕ್ತಿಪೂರ್ವಕವಾಗಿ ಭಕ್ತಿಗಾಗಿಯೇ ಬಾಳಿದ ಭಕ್ತರೂ ಇದ್ದಾರೆ. ನಿನ್ನ ಮನಸ್ಸನ್ನು ಸೂರೆಗೊಂಡ ಆ ಮಹಾನ್ ವ್ಯಕ್ತಿ ಯಾರು ದೇವ? ದೇವಗಣಗಳೇ, ಶರಣಗಣಗಳೇ, ನೋಡಿರಲಿ ಪೃಥ್ವಿಯ ಪರಮ ಪುಣ್ಯವತಿ. ಆಹಾ, ಶಿವಾಂಶವಾದ ಶಿವಕಳೆಯೇ ಶಿವನನ್ನು ಆರಾಧಿಸಬಲ್ಲದು. ಅಕ್ಕ ಮಹಾದೇವಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಹೊಳೆವ ಕೆಂಜಡೆಗಳ ಮಣಿಮುಕುಟದ ಒಪ್ಪುವ ಸುಲಿಪಲ್ಲ ನಗೆ ಮೊಗದ ಕಂಗಳ ಕಾಂತಿಯಂ ಈರೇಳು ಭುವನಮಂ ಬೆಳಗುವ ದಿವ್ಯ ಸ್ವರೂಪನಂ ಕಂಡೆ ನಾನು. ಮಹಾದೇವಿ, ನಿನ್ನ ಆಗಮನವು ಕೈಲಾಸಕ್ಕೆ ಶೋಭೆ ತಂದಿದೆ. ನಿನ್ನ ಪಾದಸ್ಪರ್ಶ ಧವಳಗಿರಿಗೆ ಮಹಾಭಾಗ್ಯ. ದೇವದೇವ, ಈ ಮಾನವ ಜೀವಿಗೆ ಅಂತಹ ಗೌರವ ಬೇಡ ಪ್ರಭು. ಕರುನಾಡ ಕಾಸಾರದಲ್ಲಿ ತಿಳಿಬಾಳಿನ ತಾವರೆಯಾಗಿ ಅರಳಿ ನಿಂತ ಮಹಾದೇವಿಯೇ, ಆಧ್ಯಾತ್ಮದ ಸಿರಿಯನ್ನು ನಿನ್ನ ಬಾಯಿಂದಲೇ ಕೇಳಬೇಕೆಂದಿದ್ದೇವೆ. ಹುಟ್ಟು ಎಂದರೇನು? ಆತ್ಮಕ್ಕೆ ತೊಡಿಸುವ ದೇಹವೆಂಬ ಹೊಸ ಉಡುಗೆ. ಅಪಾಯದಿಂದ ತಪ್ಪಿಸಿಕೊಳ್ಳುವ ಉಪಾಯ ಯಾವುದು? ನಮಃ ಶಿವಾಯ ಎಂಬ ಮಹಾಮಂತ್ರ. ಭಲೆ ಭಲೆ. ತ್ಯಾಗ ಎಂದರೇನು? ಮತ್ತೊಬ್ಬರಿಗೆ ಒಳಿತನ್ನು ಮಾಡುವ ಯಾಗವೇ ತ್ಯಾಗ. ಭಕ್ತಿ ವಾರಿದೆಯೇ? ನೀನು ಯಾರು? ಈ ಭೌತಿಕ ಶರೀರ ಪಂಚಭೂತಗಳಿಂದಾದುದು. ಅವುಗಳು ಹೋದ ಮೇಲೆ ನಾನು ಎಂಬುದು ಶೂನ್ಯ. ಮಾನವ ದೇವಮಾನವನಾಗುವುದು ಹೇಗೆ? ಗೃಹಸ್ಥಾಶ್ರಮವನ್ನು ಸ್ವೀಕರಿಸಿ ಯಾವುದೇ ದೋಷಗಳು ಇಲ್ಲದ ಹಾಗೆ ನಡೆದಾಗ. ಹಾಗಾದರೆ ನೀನೇಕೆ ಸನ್ಯಾಸಿನಿಯಾದೆ? ನಾನು ಸನ್ಯಾಸಿನಿ ಅಲ್ಲ ದೇವ, ನಾನು ಗೃಹಸ್ಥಳೆ. ನಿನ್ನ ಪತಿ ಯಾರು? ಯಾರು ಸಕಲ ಭುವನಗಳಿಗೂ ರಕ್ಷಕನು, ಯಾರು ಸಕಲ ಕಾರ್ಯಗಳಿಗೂ ಕಾರಣಕರ್ತನು, ಯಾರು ಜಗದ ಗಂಡರನ್ನೆಲ್ಲ ಹೆಂಡಿರಾಗಿ ಆಳುವ ಗರುವನೂ ಆದ ಶಿವನೇ ನನ್ನ ಪತಿ. ಮಹಾದೇವಿ, ಮಾತೆ ನೀಲಾಂಬಿಕೆಯ ಮೋಹದ ಮಗಳಾಗಿ, ಅಣ್ಣ ಬಸವಣ್ಣನ ಸುಚಿತ್ತದ ಪುತ್ಥಳಿಯಾಗಿ, ನಿಷ್ಕಳಂಕ ಗುರು ಅಲ್ಲಮ ಪ್ರಭುದೇವರ ಸತ್ಯದ ಸೊಸೆಯಾಗಿಯೂ
ಇನ್ನೂ ನೀನು ಬೇಡುವುದಾದರೂ ಏನನ್ನು? ಮತ್ತೆ ಜಗದಲ್ಲಿ ಜನಿಸುವುದು ಬೇಡ ಮಹೇಶ್ವರ. ಒಂದು ವೇಳೆ ಜನಿಸಿದರೆ ನಿಮ್ಮನ್ನು ಮರೆಯದ ಮನಸ್ಸು ಬೇಕು. ನೋಡಿದೆಯಾ ನಾರದ, ನೀನು ಆಗಾಗ್ಗೆ ಲೋಕದ ನಿಂದಾಸ್ತುತಿಗಳನ್ನೇ ತಂದು ಹೇಳುತ್ತಿದ್ದೀಯಲ್ಲ, ಈಗ ಏನು ಹೇಳುವೆ? ಈ ನಿಜಸ್ತುತಿಯನ್ನು ನೀನು ಕೇಳಿ ಅನುಭವಿಸಲೆಂದೇ ಮಹಾದೇವಿಯಿಂದ ಈ ಮಹೋನ್ನತ ಪ್ರವಚನ. ನಿಜ ನಿಜ. 20ರ ಹರೆಯದಲ್ಲಿ ಅಸಾಧ್ಯವಾದುದನ್ನು ಸಾಧ್ಯವಾಗಿಸಿದ ಜೀವ ಸೃಷ್ಟಿಯ ಅದ್ಭುತಗಳಲ್ಲಿ ಒಬ್ಬಳು ಮಹಾದೇವಿ. ಮಹೋದ್ದೇಶಕ್ಕಾಗಿಯೇ ಹುಟ್ಟಿದ ಮಹಾಜೀವಿನಿ. ಈ ಜಗದೊಡೆಯನೊಂದಿಗೆ ಜಗದಗಲ ಹೋರಾಟ ಮಾಡಿದೆ ತಾಯೇ, ನಿನಗೆ ನಮೋ ನಮೋ ಎಂಬೆ. ಗಂಗಾಧರ, ಎಲ್ಲವೂ ನಿನ್ನ ಲೀಲೆ, ಶಿವಲೀಲೆ, ಶಿವಲೀಲೆ. For more updates, like, comment, subscribe to our channel.